ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಇಕನಾಮಿಕ್ ರಿಫಾರ್ಮ್ಸ್ನ ಬಗ್ಗೆ ಕಲಿತಾ ಹೋದಾಗ ಇಕನಾಮಿಕ್ ರಿಫಾರ್ಮ್ಸ್ ಅಥವಾ ಆರ್ಥಿಕ ಸುಧಾರಣೆಯ ಲಕ್ಷಣಗಳನ್ನು ಕಲಿತಾ ಹೋದಾಗ ಉದಾರೀಕರಣದ ಬಗ್ಗೆ ಅಧ್ಯಯನ ಮಾಡಿದೆವು. ಲಿಬರಲೈಸೇಷನ್, ವಿ ಆರ್ ಸ್ಟಡಿಡ್ ಅಬೌಟ್ ದ ಲಿಬರಲೈಸೇಷನ್. ಸೊ ದೇರ್ ಆರ್ ದ ಡಿಫ್ರೆಂಟ್ ಸೆಕ್ಟರ್ ವೇರ್ ವಿ ಆರ್ ಇಂಟ್ರಡ್ಯೂಸ್ಡ್ ದೀಸ್ ಲಿಬರಲೈಸೇಷನ್. ಉದಾರೀಕರಣವನ್ನು ನಮ್ಮ ಬೇರೆ ಬೇರೆ ವಲಯಗಳಲ್ಲಿ, ಆರ್ಥಿಕತೆಯ ಬೇರೆ ಬೇರೆ ವಲಯಗಳಲ್ಲಿ ಏನು ಮಾಡಿರುವಂಥದ್ದು, ಅನುಸರಿಸಿರುವಂಥದ್ದು, ಆದ ಬದಲಾವಣೆಗಳನ್ನು ನಾವು ಕಲಿತಿರುವಂಥದ್ದು. ಸೊ ಇವತ್ತಿನ ತರಗತಿಯಲ್ಲಿ ಆರ್ಥಿಕ ಸುಧಾರಣೆಯ ಅಥವಾ ನೂತನ ಆರ್ಥಿಕ ನೀತಿಯ ಇನ್ನೊಂದು ಲಕ್ಷಣವಾಗಿರುವಂಥದ್ದು ಪ್ರೈವೇಟೈಸೇಷನ್ ಅಥವಾ ಖಾಸಗೀಕರಣ ಅಂತ ಕರಿತೇವೆ. ಸೊ ಒನ್ ಆಫ್ ದ ಫೀಚರ್ಸ್ ಆಫ್ ಎಕನಾಮಿಕ್ ರಿಫಾರ್ಮ್ ಇಸ್ ದ್ಯಾಟ್ ಪ್ರೈವೇಟೈಸೇಷನ್. ಸೊ ವಾಟ್ ಈಸ್ ದಿಸ್ ಪ್ರೈವೇಟೈಸೇಷನ್? ಸೊ ಬಿಫೋರ್ ಸ್ಟಡಿಂಗ್ ದ ಮೀನಿಂಗ್ ಆಫ್ ದ ಪ್ರೈವೇಟೈಸೇಷನ್, ಲೆಟ್ ವಿ ನೋ ವಾಟ್ ಈಸ್ ಪಬ್ಲಿಕ್ ಸೆಕ್ಟರ್ ಆ್ಯಂಡ್ ದ ಪ್ರೈವೇಟ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರ್, public sector and private sector. So what is public sector and private sector? ಸಾರ್ವಜನಿಕ ರಂಗ ಮತ್ತು ಖಾಸಗಿ ರಂಗ ಅಂತ ಹೇಳಿದರೆ ಏನು? ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯ ಅಂದರೆ ಏನು? ಸಾರ್ವಜನಿಕ ವಲಯ ಅಂದರೆ ಯಾವ ಉದ್ಯಮಗಳು ಸರ್ಕಾರದ ಅಧೀನದಲ್ಲಿರುವಂಥದ್ದು. ಸೊ ಉದ್ಯಮಗಳ ಆಡಳಿತ ಮತ್ತು ಮ್ಯಾನೇಜೀರಿಯಲ್ ಅಥವಾ ನಿರ್ವಹಣೆ, ಆಡಳಿತ ಮತ್ತು ನಿರ್ವಹಣೆಯು ಸರಕಾರದ ಅಧೀನದಲ್ಲಿರುವಂಥದ್ದು. ಅಂತಹ ಒಂದು ಉದ್ಯಮಗಳನ್ನು ಅಥವಾ ಅಂತಹ ಒಂದು ವಲಯವನ್ನು ನಾವು ಪಬ್ಲಿಕ್ ಸೆಕ್ಟರ್ ಅಂತ ಕರಿತೇವೆ. ಸೊ ಪಬ್ಲಿಕ್ ಸೆಕ್ಟರ್ ಮೀನ್ಸ್ ದಟ್ ಇಸ್ ಎಂಟರ್ಪ್ರೈಸಸ್ ವಿಚ್ ಆರ್ ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ದ government. Owned and managed by the government. Public sector means the enterprises owned and managed by the government. ಸರಕಾರದ ಒಡೆತನ ಮತ್ತು ಆಡಳಿತದ ನಿರ್ವಹಣೆಗೆ ಒಳಪಟ್ಟಂತಹ ಉದ್ಯಮಗಳನ್ನು ನಾವು ಸಾರ್ವಜನಿಕ ವಲಯ ಅಂತ ಕರಿತೇವೆ. ಹಾಗಾದರೆ ಖಾಸಗಿ ವಲಯ ಅಂತ ಹೇಳಿದರೆ ಏನು? ವಾಟ್ ಈಸ್ ಪ್ರೈವೇಟ್ ಸೆಕ್ಟರ್? ಖಾಸಗಿ ವಲಯ ಅಂತ ಹೇಳಿದರೆ ದಟ್ ಈಸ್ ದ ಎಂಟರ್ಪ್ರೈಸಸ್ ವಿಚ್ ಆರ್ ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ದ ಪ್ರೈವೇಟ್ ಇಂಡಿವಿಜುವಲ್ಸ್. ಖಾಸಗಿ ವಲಯ, ಖಾಸಗಿ ವ್ಯಕ್ತಿಗಳ ಅಧೀನಕ್ಕೆ ಒಳಪಟ್ಟಂತಹ ಉದ್ಯಮಗಳು. ಖಾಸಗಿ ವ್ಯಕ್ತಿಗಳ ಅಥವಾ ಉದ್ಯಮಗಳ ಆಡಳಿತ ಮತ್ತು ನಿರ್ವಹಣೆಯು ಖಾಸಗಿ ಉದ್ಯಮಗಳ ಆಡಳಿತಕ್ಕೆ ಒಳಪಟ್ಟಿರುವಂಥದ್ದನ್ನು ನಾವು ಪ್ರೈವೇಟ್ ಸೆಕ್ಟರ್ ಅಂತ ಕರಿತೇವೆ, ಖಾಸಗಿ ವಲಯ ಎಂಬುದಾಗಿ ಕರೆಯುವಂಥದ್ದು. ಸೊ ನಾವ್ ಲೆಟ್ ವಿ ಸ್ಟಡಿ ಅಬೌಟ್ ಪ್ರೈವೇಟೈಸೇಷನ್. ಹಾಗಾದರೆ ಖಾಸಗೀಕರಣ ಅಂತ ಹೇಳಿದರೆ ಏನು? ಖಾಸಗೀಕರಣ ಅಂತ ಹೇಳಿದರೆ it is the transfer of ownership and management of enterprises from public sector to private sector. It is the transfer of ownership and management of the enterprises from public sector to private sector ಅಂತ ಹೇಳಿದರೆ ಖಾಸಗೀಕರಣ ಹೇಳಿದರೆ ಸಾರ್ವಜನಿಕ ವಲಯದ ಆಡಳಿತಕ್ಕೆ ಒಳಪಟ್ಟಂತಹ, ಸಾರ್ವಜನಿಕ ವಲಯದ ಅಥವಾ ಸರಕಾರದ ಅಧೀನಕ್ಕೆ ಒಳಪಟ್ಟಂತಹ ಉದ್ಯಮಗಳನ್ನು ಖಾಸಗಿ ವಲಯಕ್ಕೆ ವರ್ಗಾಯಿಸುವುದನ್ನು ನಾವೇನು ಕರಿತೇವೆ? ಖಾಸಗೀಕರಣ ಅಂತ ಕರಿತೇವೆ. ಯಾವ ಉದ್ಯಮಗಳ ಆಡಳಿತ ಮತ್ತು ಈ ನಿರ್ವಹಣೆಯು ಸರಕಾರದ ಅಧೀನದಲ್ಲಿರುವುದು ಅದನ್ನು ಯಾರಿಗೆ ಕೊಡುವಂಥದ್ದು? ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸುವುದನ್ನು ನಾವು ಖಾಸಗೀಕರಣ ಎಂಬುದಾಗಿ ಕರೆಯುವಂಥದ್ದು. ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದ ಎಂಟರ್ಪ್ರೈಸಸ್ ಫ್ರಾಮ್ ದ ಪಬ್ಲಿಕ್ ಸೆಕ್ಟರ್ ಟು ದ ಪ್ರೈವೇಟ್ ಸೆಕ್ಟರ್. ಸಾರ್ವಜನಿಕ ವಲಯದ ಉದ್ಯಮಗಳ ಆಡಳಿತ ಮತ್ತು ನಿರ್ವಹಣೆಯನ್ನು ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸುವುದನ್ನು ನಾವು ಖಾಸಗೀಕರಣ ಎಂಬುದಾಗಿ ಕರೆಯುವಂಥದ್ದು. ಸೊ ಖಾಸಗೀಕರಣವನ್ನು ಮಾಡುವಂತಹ ಎರಡು ರೀತಿಗಳು. There are two ways of privatization. One way is that by withdrawal of the government of the ownership and management from the public sector enterprises. ಅಂದರೆ ಸಾರ್ವಜನಿಕ ರಂಗದ ಉದ್ಯಮಗಳ ಆಡಳಿತ ಮತ್ತು ನಿರ್ವಹಣೆಯಿಂದ ಸರ್ಕಾರ ಹೊರಕ್ಕೆ ಬರುವಂಥದ್ದು. The another one way is that by selling the outer or by outright sale of the private companies. By outright sale of the private companies ಅಂತ ಹೇಳಿದರೆ ಕಂಪನಿಗಳ, ಸಾರ್ವಜನಿಕ ಉದ್ಯಮಗಳ, ಸಾರ್ವಜನಿಕ ಕಂಪನಿಗಳ ಶೇರನ್ನು ಏನು ಮಾಡುವಂಥದ್ದು? ಮಾರಾಟ ಮಾಡುವಂಥದ್ದು. ಸೊ ದೆರ್ ಆರ್ ಒನ್ ಟೈಪ್ ಆಫ್ ದ ಸೇಲ್ ಆಫ್ ದ ಔಟ್ರೈಟ್ ಸೇಲ್ ಆಫ್ ದ ಪಬ್ಲಿಕ್ ಕಂಪನಿ ಈಸ್ ದ್ಯಾಟ್ ಇಟ್ ಈಸ್ ದ ಡಿಸ್ಇನ್ವೆಸ್ಟ್ಮೆಂಟ್. ಸೊ
ಸರಕಾರವು ಹೊಂದಿರುವಂತಹ ಔಟ್ರೈಟ್ ಸೇಲ್, ಸರಕಾರವು ಹೊಂದಿರುವಂತಹ ಷೇರುಗಳನ್ನು, ಆಸ್ತಿಗಳನ್ನು ಮಾರಾಟ ಮಾಡುವಂಥದ್ದು, ಪಬ್ಲಿಕ್ ಕಂಪನೀಸ್ಗಳನ್ನು ಮಾರಾಟ ಮಾಡುವಂಥದ್ದು. ಆ ಮಾರಾಟ ಮಾಡುವಂತಹ ಒಂದು ರೀತಿಯನ್ನು ನಾವೇನು ಕರಿತೇವೆ, ಡಿಸ್ಇನ್ವೆಸ್ಟ್ ಅಂತ ಕರಿತೇವೆ. ಡಿಸ್ಇನ್ವೆಸ್ಟ್ಮೆಂಟ್, ಹೂಡಿಕೆ ಹಿಂತೆಗೆತ. ಹೂಡಿಕೆ ಹಿಂತೆಗೆತ ಎಂಬುದಾಗಿ ಕರಿತೇವೆ. ಅಂತ ಹೇಳಿದರೆ ಸರಕಾರದ ಆಡಳಿತ ಮತ್ತು ನಿರ್ವಹಣೆಯನ್ನು ಸರಕಾರ ಸಾರ್ವಜನಿಕ ಉದ್ಯಮಗಳಿಂದ ಖಾಸಗಿ ವ್ಯಕ್ತಿಗಳಿಗೆ ಕೊಡುವಂತಹ ಒಂದು ಕ್ರಮವಾಗಿರುವಂಥದ್ದು, ಒಂದು ರೀತಿಯಾಗಿರುವಂಥದ್ದು ಹೂಡಿಕೆ ಹಿಂತೆಗೆತ ಅಥವಾ ಡಿಸ್ಇನ್ವೆಸ್ಟ್ಮೆಂಟ್. ಹಾಗಾದರೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಏನು? ವಾಟ್ ಈಸ್ ಡಿಸ್ಇನ್ವೆಸ್ಟ್ಮೆಂಟ್? ಇಟ್ ಈಸ್ ದ ಸೆಲ್ಲಿಂಗ್ ಆಫ್ part of equity shares of public sector to the private sector. It is selling of the part of equity shares of the public sector to the private sector. ಅಂತ ಹೇಳಿದರೆ ಸರಕಾರ ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿ ಹೂಡಿರುವಂತಹ ಹೂಡಿಕೆಯ ಅಥವಾ ಷೇರುಗಳ ಸ್ವಲ್ಪ ಭಾಗವನ್ನು ಹಿಂತೆಗೆದು ವಿತ್ಡ್ರಾವಲ್ ಮಾಡಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡುವಂತಹ ಒಂದು ಕ್ರಿಯೆ, ಒಂದು ಪ್ರಕ್ರಿಯೆಯನ್ನು ನಾವೇನು ಕರಿತೇವೆ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಇದು ಒಂದು ಖಾಸಗೀಕರಣ ಮಾಡುವಂತಹ ಒಂದು ರೀತಿಯಾಗಿರುವಂಥದ್ದು. ಅಂತಂದರೆ ಸರಕಾರ ಸಾರ್ವಜನಿಕ ಉದ್ಯಮಗಳಲ್ಲಿ ಷೇರುಗಳನ್ನು ಹೊಂದಿರುತ್ತದೆ. ಖಾಸಗೀಕರಣ ಮಾಡುವಂಥ ಉದ್ದೇಶದಿಂದ ಸರಕಾರ ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿ ಹಾಕಿರುವಂತಹ ಷೇರಿನ ಒಂದು ಪಾಲನ್ನು ಹಿಂತೆಗೆದುಕೊಂಡು ಯಾರಿಗೆ ಮಾರಾಟ ಮಾಡ್ತದೆ? ಖಾಸಗಿ ವ್ಯಕ್ತಿಗಳಿಗೆ, ಖಾಸಗಿ ಉದ್ಯಮಿಗಳಿಗೆ ಏನು ಮಾಡ್ತದೆ? ಮಾರಾಟ ಮಾಡ್ತದೆ. ಅಂತ ಹೇಳಿದರೆ ಇದರಿಂದಾಗಿ ಖಾಸಗೀಕರಣ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಅವಕಾಶವನ್ನು ಒದಗಿಸಲಿಕ್ಕೆ ಸಹಕಾರಿಯಾಗ್ತದೆ, ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತದೆ. ದಟ್ ಈಸ್ ಕಾಲ್ಡ್ ಆ್ಯಸ್ ದ ಡಿಸ್ಇನ್ವೆಸ್ಟ್ಮೆಂಟ್. So, what are the objectives of the disinvestment? ಈ ಸೇಲ್ ಮಾಡುವಂಥದ್ದು, ಈ ಈಕ್ವಿಟಿ ಶೇರ್ಸ್ಗಳ ಸ್ವಲ್ಪ ಪಾಲನ್ನು ಹಿಂತೆಗೆದು ಸೇಲ್ ಮಾಡುವಂತಹ ಉದ್ದೇಶ ಏನು? ನಮಗೆ ತಿಳಿದಿದ್ದ ಹಾಗೆಯೇ ಸರಕಾರ ಕೆಲವೆಲ್ಲ ಸಾರ್ವಜನಿಕ ಉದ್ಯಮಗಳನ್ನು ಏನು ಮಾಡ್ತಾ ಇದೆ? ಈಗ ಪ್ರೈವೇಟೈಸ್ಡ್ ಮಾಡ್ತಾ ಇದೆ. ಸೊ ಅಂತಹ ಹಲವಾರು ಕೈಗಾರಿಕೆಗಳು ಇದೆ, ಹಲವಾರು ಕಂಪನಿಗಳು ಇದೆ. ಅಂತಹ ಒಂದು ಕಂಪನಿ ನಾವು ಹೆಸರು ಹೇಳುವಂಥದ್ದು ಭಾರತ್ ಅಲ್ಯೂಮಿನಿಯಂ ಕಂಪನಿ ಅಂತ ಕರಿತೇವೆ. ಭಾರತ್ ಅಲ್ಯೂಮಿನಿಯಂ ಕಂಪನಿ ಆಗಿರಬಹುದು ಅಥವಾ ಹಿಂದೂಸ್ತಾನ್ ಜಿಂಕ್ ಕಾರ್ಪೊರೇಷನ್ ಅಂತ ಆಗಿರಬಹುದು. ಹಿಂದೂಸ್ತಾನ್ ಜಿಂಕ್ ಕಾರ್ಪೊರೇಷನ್, ಭಾರತ್ ಅಲ್ಯೂಮಿನಿಯಂ ಕಂಪನಿ ಆಗಿರ್ಬೋದು ಅಥವಾ ಹಿಂದೂಸ್ತಾನ್ ಜಿಂಕ್ ಕಾರ್ಪೊರೇಷನ್ ಆಗಿರ್ಬೋದು. ಇಂತಹ ಹಲವಾರು ಕಂಪನಿಗಳನ್ನು ಸರಕಾರ ಖಾಸಗೀಕರಣಗೊಳಿಸಿದೆ. ಇದರ ಷೇರುಗಳನ್ನು ಸರಕಾರ ಖಾಸಗಿ ವ್ಯಕ್ತಿಗಳಿಗೆ ಏನು ಮಾಡಿದೆ? ಮಾರಾಟ ಮಾಡಿದೆ. ಈ ಮಾರಾಟ ಮಾಡುವಂತಹ ಉದ್ದೇಶಗಳು ಏನು? What are the purpose of the sale of this equity share, or what are the objectives of disinvestment? ಹೂಡಿಕೆ ಹಿಂತೆಗೆತ ಮಾಡುವಂತಹ ಆಬ್ಜೆಕ್ಟಿವ್ಸ್ಗಳು ಅಥವಾ ಉದ್ದೇಶಗಳು ಯಾವುದೆಲ್ಲ? One of the objectives, that is the improve the financial discipline in the public sector enterprises. Improve financial discipline. ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿ ಹಣಕಾಸಿನ ಶಿಸ್ತನ್ನು ತರುವಂತಹ ಉದ್ದೇಶವನ್ನು ಹೊಂದಿರುವಂಥದ್ದು ಸರಕಾರ ಈ ಖಾಸಗೀಕರಣ ಮಾಡುವಂಥದ್ದು. ಸೊ ಸಾರ್ವಜನಿಕ ಏನು ಮಾಡುವಂಥದ್ದು? ಹಣಕಾಸಿನ ಶಿಸ್ತನ್ನು ತರುವಂಥದ್ದು. ದೆನ್ ದ ಅನದರ್ ಆಬ್ಜೆಕ್ಟಿವ್ಸ್ ಆಫ್ ದ ಡಿಸ್ಇನ್ವೆಸ್ಟ್ಮೆಂಟ್ ಆರ್ ದ ಪ್ರೈವೇಟೈಸೇಷನ್ ಈಸ್ ದ್ಯಾಟ್ ಟು ಫೆಸಿಲಿಟೇಟ್ ಮಾಡರ್ನೈಸೇಷನ್. ಟು ಫೆಸಿಲಿಟೇಟ್ ಮಾಡರ್ನೈಸೇಷನ್ ಅಂತ ಹೇಳಿದರೆ ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿ ಆಧುನೀಕರಣದ ಸೌಲಭ್ಯವನ್ನು ಒದಗಿಸುವಂಥದ್ದು. ಯಾವಾಗ ಸರಕಾರವು ಸಾರ್ವಜನಿಕ ಉದ್ಯಮಗಳಲ್ಲಿ ಆಧುನೀಕರಣದ ಸೌಲಭ್ಯವನ್ನು ಒದಗಿಸುವಲ್ಲಿ ವಿಫಲವಾಗ್ತದೆಯೋ ಅಂತಹ ಸಂದರ್ಭದಲ್ಲಿ ಖಾಸಗೀಕರಣ ಮಾಡುವುದರಿಂದ ಖಾಸಗಿ ಉದ್ಯಮಗಳು ಹೆಚ್ಚು ಉನ್ನತ ಮಟ್ಟದ ಆಧುನೀಕರಣವಾದ ಯಂತ್ರೋಪಕರಣಗಳನ್ನು ಬಳಸುವುದರಿಂದ, ಸೌಲಭ್ಯಗಳನ್ನು ಬಳಸುವುದರಿಂದ ಈ ಪಬ್ಲಿಕ್ ಸೆಕ್ಟರ್ ಅಥವಾ ಸಾರ್ವಜನಿಕ ರಂಗದ ಉದ್ಯಮಗಳ ಬೆಳವಣಿಗೆಗೆ ಅವಕಾಶವನ್ನು ಒದಗಿಸ್ತದೆ. ಫೆಸಿಲಿಟೇಟ್ ಮಾಡರ್ನೈಸೇಷನ್. ದೆನ್ ಒನ್ ಮೋರ್ ಈಸ್ that is the government envisaged
The government envisaged, that is the private capital and the managerial capabilities to improve the performance of the public sector enterprises. ಇನ್ನೊಂದು ಅಬ್ಜೆಕ್ಟಿವ್ಸ್ ಅಂತ ಹೇಳಿದರೆ ಸರಕಾರ ಈ ಖಾಸಗಿ ಬಂಡವಾಳ ಮತ್ತು ಕಾರ್ಯನಿರ್ವಹಣೆಯ ತಂತ್ರಜ್ಞಾನವನ್ನು, ಕಾರ್ಯನಿರ್ವಹಣೆಯ ಕೆಪಾಸಿಟಿಯನ್ನು, ಸಾಮರ್ಥ್ಯವನ್ನು ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿ ಹೆಚ್ಚು ಹೆಚ್ಚು ಬಳಸಿಕೊಳ್ಳುವುದರಿಂದ ಸಾರ್ವಜನಿಕ ರಂಗದ ಉದ್ಯಮಗಳ ಪರ್ಫಾರ್ಮೆನ್ಸನ್ನು, ಸಾಮರ್ಥ್ಯವನ್ನು ಏನು ಮಾಡುವಂಥದ್ದು, ಹೆಚ್ಚಿಸಲಿಕ್ಕೆ ಸಾಧ್ಯವಾಗ್ತದೆ ಅಥವಾ ಅವಕಾಶವನ್ನು ನೀಡುವಂಥದ್ದು. ಖಾಸಗಿ ಬಂಡವಾಳ ಮತ್ತು ಆಡಳಿತ ನಿರ್ವಹಣೆಯನ್ನು ಏನು ಮಾಡುವಂಥದ್ದು, ಹೆಚ್ಚು ಮಾಡುವುದರಿಂದ ಸಾರ್ವಜನಿಕ ಉದ್ಯಮಗಳ ಕಾರ್ಯಕ್ಷಮತೆಯನ್ನು ಅಭಿವೃದ್ಧಿಪಡಿಸಲು ಅವಕಾಶವನ್ನು ನೀಡುವಂಥದ್ದು. Then one more objective is that the government is also envisaged, that is the privatization could provide the stronger impetus to use or stronger impetus to inflow of foreign direct investment. Foreign direct investment, the privatization is very helpful to inflow the foreign direct investment ಅಂತ ಹೇಳಿದರೆ ಸರಕಾರವು ಈ ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿ ಹೂಡಿಕೆ ಹಿಂತೆಗೆತ ಮಾಡುವುದರಿಂದ ಅಥವಾ ಖಾಸಗೀಕರಣ ಮಾಡುವುದರಿಂದ ಹೆಚ್ಚು ಹೆಚ್ಚಾಗಿ ವಿದೇಶಿ ಹೂಡಿಕೆಯ ಪ್ರಮಾಣವನ್ನು ನಾವೇನು ಮಾಡ್ಬೋದು, ಒಳಹರಿವಿಗೆ ಅವಕಾಶವನ್ನು ನೀಡಬಹುದು ಎಂಬುದು ಸರಕಾರದ ಆಲೋಚನೆಯಾಗಿದೆ. Then another one we can say that the government is also made an effort. Government also made an effort, that is to giving autonomy in taking managerial decision to the public sector enterprises. It is giving autonomy to taking the managerial decision. ಅಂತ ಹೇಳಿದರೆ ಸಾರ್ವಜನಿಕ ರಂಗದ ಉದ್ಯಮಗಳಿಗೆ ತನ್ನ ಕಾರ್ಯನಿರ್ವಹಣೆಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಸ್ವಾಯತ್ತತೆಯನ್ನು ನೀಡುವುದರಿಂದಾಗಿ ಸರಕಾರ ಸಾರ್ವಜನಿಕ ರಂಗದ ಉದ್ಯಮಗಳ ದಕ್ಷತೆಯನ್ನು ಹೆಚ್ಚಿಸಲು ಅವಕಾಶವನ್ನು ನೀಡುವಂಥದ್ದು. ಅಂದರೆ ಸರಕಾರದ ಆಲೋಚನೆಯಾಗಿತ್ತು, ಸರಕಾರದ ಪ್ರಯತ್ನ ಆಗಿತ್ತು ಅಂತ ಹೇಳಿದರೆ ಸರಕಾರ ಸಾರ್ವಜನಿಕ ರಂಗದ ಉದ್ಯಮಗಳ ದಕ್ಷತೆಯನ್ನು ಹೆಚ್ಚು ಮಾಡಬೇಕಾದರೆ ಸರಕಾರ ಏನು ಮಾಡಬೇಕಂತ ಹೇಳಿದರೆ ಸಾರ್ವಜನಿಕ ರಂಗದ ಉದ್ಯಮಗಳ ಕಾರ್ಯನಿರ್ವಹಣೆಯನ್ನು ಅಥವಾ ಕಾರ್ಯನಿರ್ವಹಣೆಯ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಅದಕ್ಕೆ ಒಂದು ಸ್ವತಂತ್ರವನ್ನು ನೀಡಬೇಕು ಅಥವಾ ಒಂದು ಸ್ವಾಯತ್ತತೆಯನ್ನು ನೀಡಬೇಕು. ಸೊ ದಿಸ್ we can see that the objectives of disinvestment. So this is, that is to improve the work of such public sector enterprises. Government given the status such as the Maharatnas, Navaratnas and the Mini Ratnas. ಅಂದರೆ ಈ ಎಲ್ಲ ಸಾರ್ವಜನಿಕ ರಂಗದ ಉದ್ಯಮಗಳ ಕಾರ್ಯನಿರ್ವಹಣೆಯನ್ನು ಹೆಚ್ಚು ಮಾಡಲಿಕ್ಕೆ, ಅವರ ಕಾರ್ಯದಕ್ಷತೆಯನ್ನು ಹೆಚ್ಚು ಮಾಡುವ ಸಲುವಾಗಿ ಸರಕಾರ ಈ ಉದ್ಯಮಗಳ ಸ್ಥಾನಮಾನವನ್ನು ನೀಡಿರುವಂಥದ್ದು. ಸ್ಥಾನಮಾನವನ್ನು ಯಾವ ರೀತಿ ನೀಡಿದೆ ಅಂತ ಹೇಳಿದರೆ ಇಂತಹ ಕೈಗಾರಿಕೆಗಳಿಗೆ, ಇಂತಹ ಕಂಪೆನಿಗಳಿಗೆ ಮಹಾರತ್ನ, ನವರತ್ನ ಮತ್ತು ಮಿನಿ ರತ್ನಗಳೆಂಬುದಾಗಿ ಸ್ಥಾನಮಾನ ನೀಡಿದೆ. ಮಹಾರತ್ನ, ನವರತ್ನ and Mini Ratna. ಮಿನಿ ರತ್ನ ಎಂಬಂಥ ಸ್ಥಾನಮಾನವನ್ನು ನೀಡಿರುವಂಥದ್ದೇ ಕೆಲವು ಕಂಪನಿಗಳು ಮಹಾರತ್ನಗಳಾಗಿ ಗುರುತಿಸಲ್ಪಡ್ತದೆ ಅಂತ ಹೇಳಿದರೆ, ಮಹಾರತ್ನ ಅಂತ ಹೇಳಿದರೆ ನಾವೇನು ಕರಿಬೋದು, ಕೆಲವು ಕಂಪನಿಗಳನ್ನು ಹೇಳ್ಬೋದು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು, ಅಥವಾ ಸೇಲ್ ಆಗಿರ್ಬೋದು, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರ್ಬೋದು, ಇವುಗಳನ್ನು ಮಹಾರತ್ನದ ಕೈಗಾರಿಕೆಗಳು ಅಂತ ಕರೀತಾರೆ. ಸರಕಾರ ಸ್ಥಾನಮಾನ ಕೊಟ್ಟಿದೆ ಇಂತಹ ಕೈಗಾರಿಕೆಗಳಿಗೆ. ನವರತ್ನ ಅಂತ ಹೇಳಿದರೆ ಆ ಕೈಗಾರಿಕೆಗಳು HAL ಆಗಿರ್ಬೋದು, HAL, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಆಗಿರ್ಬೋದು, ಅಥವಾ MTNL ಆಗಿರ್ಬೋದು, MTNL, ಮಹಾನಗರ ಟೆಲಿಫೋನ್ ನಿಗಮ ಲಿಮಿಟೆಡ್ ಅಂತ ಕರಿತೀವಿ. ಮಹಾನಗರ ಟೆಲಿಫೋನ್ ನಿಗಮ ಲಿಮಿಟೆಡ್ ಆಗಿರ್ಬೋದು, ಇವುಗಳನ್ನು ನಾವು ನವರತ್ನದ ಕೈಗಾರಿಕೆಗಳು ಎಂಬುದಾಗಿ ಕರೆಯುವಂಥದ್ದು. ಮಿನಿ ರತ್ನಾಸ್ಗಳಂತ ಹೇಳಿದರೆ ಕೆಲವು ಕಂಪನಿಗಳನ್ನು ಸರಕಾರ ಮಿನಿ ರತ್ನಗಳಾಗಿ ಗುರುತಿಸಲ್ಪಟ್ಟಿರುವಂಥದ್ದು. ಅದು BSNL ಆಗಿರ್ಬೋದು, ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್, BSNL ಭಾರತ ಸಂಚಾರ ನಿಗಮ ಲಿಮಿಟೆಡ್ ಆಗಿರಬಹುದು, ಅಥವಾ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ,
ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, AAI, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಇಂತಹ ಕಂಪೆನಿಗಳಿಗೆ ಸರಕಾರ ಕೊಟ್ಟಿರುವಂಥ ಸ್ಥಾನಮಾನ ಮಿನಿ ರತ್ನಾಸ್ ಎಂಬುದಾಗೆ. ಸೊ ವಿ ಕ್ಯಾನ್ ಸೇ ಇದೆಲ್ಲವನ್ನು ನಾವೇನು ಕರೆಯುವಂಥದ್ದು ಪ್ರೈವೇಟೈಸೇಷನ್ ಅಂತ ಕರಿತೇವೆ ಅಥವಾ ಖಾಸಗೀಕರಣ ಅಂತ ಕರೆಯುವಂಥದ್ದು. ಯಾಕೆ ಹೇಳಿದರೆ ಈ ಇಕನಾಮಿಕ್ ರಿಫಾರ್ಮ್ಸ್, ಆರ್ಥಿಕ ಸುಧಾರಣೆಯನ್ನು ನಮ್ಮ ದೇಶದಲ್ಲಿ ಅಥವಾ ಭಾರತ ದೇಶದಲ್ಲಿ ಅಳವಡಿಸುವಂತಹ ಒಂದು ಮಹತ್ತರವಾದಂತಹ ಉದ್ದೇಶ ಅಂತ ಹೇಳಿದರೆ ಸಾರ್ವಜನಿಕ ರಂಗದ ಉದ್ಯಮಿಗಳ ಬದಲಾಗಿ ಹೆಚ್ಚು ಹೆಚ್ಚು ಖಾಸಗಿ ರಂಗದ ವಲಯಗಳಿಗೆ ಅಥವಾ ಖಾಸಗಿ ರಂಗದ ಉದ್ಯಮಗಳಿಗೆ ಅವಕಾಶವನ್ನು ನೀಡುವುದಾಗಿತ್ತು. Next, one more features of new economic policy or economic reform is that globalization, ಜಾಗತೀಕರಣ. ಸೊ ಜಾಗತೀಕರಣವನ್ನು ಕಲಿಯುವ ಮೊದಲು, ಗ್ಲೋಬಲೈಸೇಷನ್ ಕಲಿಯುವ ಮೊದಲು, ಅಂದರೆ ಗ್ಲೋಬಲೈಸೇಷನ್ ಅಂದರೆ ಏನು ಎಂಬುದಾಗಿ ಕಲಿಯುವ ಮೊದಲು ನಮಗೆಲ್ಲ ಗೊತ್ತಿರಬೇಕು ಅಂತ ಹೇಳಿದರೆ, ನಾವು ಅಂತ ಹೇಳಿದರೆ 90ರ ದಶಕದ ಮೊದಲಿಗೆ ಇರುವಂತಹ ಜನರು ಯಾರಿದ್ರೋ ಅವರಿಗೆ ಈಗ ನೀವು ತಿನ್ನುವ ವಿದ್ಯಾರ್ಥಿಗಳೇ, ಮಕ್ಕಳೇ, ನೀವು ತಿನ್ನುವಂತಹ ಪಿಜ್ಜಾ ಆಗಿರ್ಬೋದು ಅಥವಾ ಬರ್ಗರ್, ಹ್ಯಾಂಗ್ಯೋ ಐಸ್ ಕ್ರೀಮ್, KFC ಚಿಕನ್, ನ್ಯೂಡಲ್ಸ್, then Maggi, then there are then beverages such as Coca-Cola, then Pepsi, etc. ಇಷ್ಟು ಎಲ್ಲ ವಿಷಯಗಳು, ಎಲ್ಲ ಐಟಮ್ಸ್ಗಳು, ಎಲ್ಲ ವಸ್ತುಗಳನ್ನು ನಾವು ಕಣ್ಣಿಂದ ಕಂಡೂ ಇರಲಿಲ್ಲ ಅಂತ ಹೇಳಿದರೆ, ನಾನು ಎಸ್ಪೆಷಲಿ ಆಗಿ ಕಣ್ಣಿಂದ ಕಂಡೂ ಇರಲಿಲ್ಲ ಹಾಗೂ ಅದನ್ನು ತಿಂದು ಕೂಡ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಸಣ್ಣದಿರುವಾಗ ಅಥವಾ ನಾನು ಸಣ್ಣದಿರುವಾಗ ಈ ಎಲ್ಲ ವಸ್ತುಗಳನ್ನು ನಮಗೆ ತಿಂದು ಅಭ್ಯಾಸವಿಲ್ಲ. ಮ್ಯಾಗಿ ಅಂದರೆ ಏನು ಅಂತ ಗೊತ್ತಿಲ್ಲ, ಪಿಜ್ಜಾ ಅಂದರೆ ಏನು ಗೊತ್ತಿಲ್ಲ, ಬರ್ಗರ್ ಅಂದರೆ ಏನು ಗೊತ್ತಿಲ್ಲ. ಹಾಗಾದರೆ ಈಗಿನ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಏನು ಬೇಕೋ ಇಂತಹ ಐಟಮ್ಸ್ಗಳೇ ಬೇಕು. ಪಿಜ್ಜಾ ಇದ್ದರೆ ಮಾತ್ರ ಬೆಳಗ್ಗೆಯ ಬ್ರೇಕ್ಫಾಸ್ಟ್ ಅಥವಾ ಬರ್ಗರ್ ಇದ್ದರೆ ಮಾತ್ರ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರುವಂಥದ್ದು. ಅದೇ ರೀತಿ ನಾವು MNCsಗಳು, ಬಹುರಾಷ್ಟ್ರೀಯ ಕಂಪೆನೀಸ್ಗಳಂತ ಕರಿತೇವೆ. MNCs ಬಹುರಾಷ್ಟ್ರೀಯ ಕಂಪೆನಿಗಳು, ಮಲ್ಟಿ ನ್ಯಾಷನಲ್ ಕಂಪೆನೀಸ್ ಅಂತ ಕರಿತೇವೆ. ದೆರ್ ಆರ್ ಮೆನಿ ಮಲ್ಟಿ ನ್ಯಾಷನಲ್ ಕಂಪೆನೀಸ್. ಹಲವಾರು ಬಹುರಾಷ್ಟ್ರೀಯ ಕಂಪೆನಿಗಳು ಉತ್ಪಾದಿಸುವಂತಹ ತರಹದ ವಸ್ತುಗಳನ್ನು, ವಿವಿಧ ವಸ್ತುಗಳನ್ನು ನಾವು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಗ್ರಾಹಕರು ಇಂದು ಏನು ಮಾಡ್ತಾ ಇದ್ದಾರೆ, ತೆಗೆದುಕೊಳ್ತಾ ಇದ್ದಾರೆ ಅಥವಾ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸಿಟಿ ಸೆಂಟರ್ ಆಗಿರ್ಬೋದು ಅಥವಾ ನಿಮ್ಮ ಫಾರಮ್ ಮಾಲ್ ಆಗಿರ್ಬೋದು ಅಥವಾ ವಾಲ್ಮಾರ್ಟ್, DMartಗಳಂತಹ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನಾವು ಹೋದಾಗ ಎಲ್ಲ ವಸ್ತುಗಳನ್ನು ಆ ಮಾಲ್ಗಳಲ್ಲಿ ನಾವು ಏನು ಮಾಡ್ತೀವಿ, ಗ್ರಾಹಕರು ಖರೀದಿ ಮಾಡುವಂತಹ ಅವಕಾಶ ಈಗ ಒದಗಿ ಬಂದಿರುವಂಥದ್ದು. ಇದೆಲ್ಲವೂ ಯಾವ ಕಾರಣದಿಂದಾಗಿ, ಹೇಗೆ ಸಾಧ್ಯವಾಗಿರುವಂಥದ್ದು? ದಟ್ ಈಸ್ ಬಿಕಾಸ್ ಆಫ್ ದ ರಿಸಲ್ಟ್ ಆಫ್ ಗ್ಲೋಬಲೈಸೇಷನ್. ಇದು ಯಾವುದರ ಪರಿಣಾಮ, ಇದು ಯಾವುದರ ಫಲಿತಾಂಶ ಅಂತ ಹೇಳಿದರೆ ಅದೇ ಜಾಗತೀಕರಣದ ಫಲಿತಾಂಶ. ಈ ಎಲ್ಲ ವಸ್ತುಗಳನ್ನು ಬೇರೆ ಬೇರೆ ದೇಶದ ಕಂಪೆನಿಗಳು ತಯಾರು ಮಾಡುವಂಥ ವಸ್ತುಗಳನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಬ್ಬ ಗ್ರಾಹಕ ಖರೀದಿ ಮಾಡುವಂತಹ ಅವಕಾಶ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ 1991ನೇ ಇಸವಿಯಲ್ಲಿ ಸರಕಾರ ಜಾರಿಗೆ ತಂದಿರುವಂತಹ ಒಂದು ನೂತನವಾದ ನೀತಿ. ಅದು ಏನಾಗಿತ್ತು, ಗ್ಲೋಬಲೈಸೇಷನ್ ಆಗಿತ್ತು ಅಥವಾ ಜಾಗತೀಕರಣ ಆಗಿತ್ತು ಮಕ್ಕಳೇ. ಹಾಗಾದರೆ ಈಗ ಜಾಗತೀಕರಣ ಅಂತ ಹೇಳಿದರೆ ಏನು? ವಾಟ್ ಈಸ್ ಗ್ಲೋಬಲೈಸೇಷನ್? ಸೊ ಗ್ಲೋಬಲೈಸೇಷನ್ ಮೀನ್ಸ್ ಇಟ್ ಈಸ್ ದ ಇಂಟಗ್ರೇಷನ್ ಆಫ್ ದ ಇಕಾನಮಿ ವಿತ್ ದ ಗ್ಲೋಬಲ್ ಇಕಾನಮಿ ಆರ್ ವಿತ್ ದ ವರ್ಲ್ಡ್ ಇಕಾನಮಿ. ಇಂಟಗ್ರೇಷನ್ ಆಫ್ ದ ಇಕಾನಮಿ ವಿತ್ ದ ವರ್ಲ್ಡ್ ಇಕಾನಮಿ ಅಂತ ಹೇಳಿದರೆ ಒಂದು ದೇಶದ ಅರ್ಥವ್ಯವಸ್ಥೆಯು ಪ್ರಪಂಚದ ಅರ್ಥವ್ಯವಸ್ಥೆಯೊಂದಿಗೆ, ವಿಶ್ವದ ಅರ್ಥವ್ಯವಸ್ಥೆಯೊಂದಿಗೆ ಸಂಯೋಜನೆಗೊಳ್ಳುವಂಥದ್ದು, ಒಗ್ಗೂಡುವುದನ್ನು ನಾವೇನು ಕರೆಯುವಂಥದ್ದು ಜಾಗತೀಕರಣ ಅಂತ ಕರಿತೇವೆ. ಅಥವಾ ಯಾವುದೇ ಒಂದು ದೇಶದ ಅರ್ಥವ್ಯವಸ್ಥೆಯು, ಒಂದು ದೇಶದ ಅರ್ಥವ್ಯವಸ್ಥೆಯ ಬಾಗಿಲನ್ನು ಬೇರೆ ದೇಶದ ಅರ್ಥವ್ಯವಸ್ಥೆಗೆ ಮುಕ್ತವಾಗಿ ತೆರೆದಿಡುವಂಥದ್ದು. ಇಟ್ ಈಸ್ ಓಪನಿಂಗ್ ದ ಡೋರ್ ಆಫ್ ದ ಇಕಾನಮಿ ಟು ದ ಗ್ಲೋಬಲ್ ಇಕಾನಮಿ. ವಿಶ್ವದ ಅರ್ಥವ್ಯವಸ್ಥೆಯೊಂದಿಗೆ ನಮ್ಮ ದೇಶದ ಅಥವಾ ಯಾವುದೇ ಒಂದು ದೇಶದ ಅರ್ಥವ್ಯವಸ್ಥೆಯ ಬಾಗಿಲನ್ನು ಮುಕ್ತವಾಗಿ ತೆರೆದಿಡುವಂಥದ್ದು ಅಂತ ಹೇಳಿದರೆ, ಬೇರೆ ದೇಶದ ಕಂಪೆನಿಗಳು ನಮ್ಮ ದೇಶಕ್ಕೆ ಬಂದು ಏನು ಮಾಡ್ಬೋದು, ಉತ್ಪಾದನೆ ಮಾಡುವಂಥ ಅವಕಾಶ, ಬೇರೆ ದೇಶದ ತಂತ್ರಜ್ಞಾನವನ್ನು ನಮ್ಮ ದೇಶದಲ್ಲಿ ಅಳವಡಿಸುವಂಥ ಅವಕಾಶ
ಅದೇ ಬೇರೆ ದೇಶದ ಬಂಡವಾಳವನ್ನು ನಮ್ಮ ದೇಶದಲ್ಲಿ ಉಪಯೋಗಿಸುವಂತಹ ಬಳಸಲ್ಪಡುವಂತಹ ಅವಕಾಶವು ಒದಗಿ ಬಂದಿರುವಂಥದ್ದು ಯಾವ ಕಾರಣದಿಂದಾಗಿ? ಈ ಗ್ಲೋಬಲೈಸೇಷನ್. ಸೊ ದ ಗ್ಲೋಬಲೈಸೇಷನ್ ಈಸ್ ದ ಔಟ್ಕಮ್ ಆಫ್ ದ ಸೆಟ್ ಆಫ್ ಪಾಲಿಸೀಸ್ ದಟ್ which aimed at transforming the world to the interdependence and integration. ವಿಶ್ವದ ಅಥವಾ ಪ್ರಪಂಚವು ದೇಶವು ಪರಾವಲಂಬಿಯಾಗಲಿಕ್ಕೆ ಅಥವಾ ಒಗ್ಗೂಡಲಿಕ್ಕೆ ಬೇಕಾಗುವಂತಹ ಹಲವು ನೀತಿಗಳ ಪರಿಣಾಮವೇ ಏನಾಗಿರುವಂಥದ್ದು? ಜಾಗತೀಕರಣ ಆಗಿರುವಂಥದ್ದು ಅಂತ ಕರಿತೇವೆ. ಸೊ ಜಾಗತೀಕರಣವು ದೇಶದ ಅಭಿವೃದ್ಧಿಗೆ ಸಾಧ್ಯ ಆಗುವಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಿದೆ ಎಂಬುದಾಗಿ ನಾವು ಹೇಳ್ಬೋದು. ಸೊ ಈ ಜಾಗತೀಕರಣದ ಪರಿಣಾಮವೇ ಒಂದು ಔಟ್ಸೋರ್ಸಿಂಗ್ ಎಂಬುದಾಗಿ ಕರಿತೇವೆ. ಔಟ್ಸೋರ್ಸಿಂಗ್, ಜಾಗತೀಕರಣದ ಪರಿಣಾಮವೇ ಒಂದು ಔಟ್ಸೋರ್ಸಿಂಗ್ ಆಗಿರುವಂಥದ್ದು. ದ ರಿಸಲ್ಟ್ ಆರ್ ಔಟ್ಕಮ್ ಆಫ್ ದ ಗ್ಲೋಬಲೈಸೇಷನ್ ಈಸ್ ದಟ್ ಈಸ್ ಔಟ್ಸೋರ್ಸಿಂಗ್ ಅಥವಾ ಹೊರಗುತ್ತಿಗೆ. ಹೊರಗುತ್ತಿಗೆ ಅಂತ ಹೇಳಿದರೆ ಏನು? ಅಥವಾ ಔಟ್ಸೋರ್ಸಿಂಗ್ ಅಂತ ಹೇಳಿದರೆ ಏನು? ಔಟ್ಸೋರ್ಸಿಂಗ್ ಈಸ್ ದ ಕಂಪನೀಸ್ ವಿಚ್ ಹೈಯರ್ಸ್ some of the regular services from the external sources, mostly from outside the countries. Some companies hires regular services from the external sources, mostly from the outside the countries. That is called as outsourcing. ಹೊರಗುತ್ತಿಗೆ ಅಂತ ಹೇಳಿದರೆ ಕೆಲವು ಕಂಪನಿಗಳು ಕೆಲವು ನಿಯಮಿತವಾದ ಸೇವೆಗಳನ್ನು ಬಾಹ್ಯ ಮೂಲಗಳಿಂದ ಅಥವಾ ದೇಶದ ಹೊರಗಿನಿಂದ, ಹೆಚ್ಚಾಗಿ ದೇಶದ ಹೊರಗಿನಿಂದ ಎರವಲು ಪಡೆಯುವಂಥದ್ದು ಅಥವಾ ಬಾಡಿಗೆಗೆ ಪಡೆಯುವಂಥದ್ದನ್ನು ನಾವು ಹೊರಗುತ್ತಿಗೆ ಎಂಬುದಾಗಿ ಕರಿತೇವೆ. ಕೆಲವು ಸೇವೆಗಳನ್ನು ಬೇರೆ ಕಂಪನಿಗಳಿಂದ, ವಿದೇಶದ ಬೇರೆ ಕಂಪನಿಗಳಿಂದ ಏನು ಮಾಡುವಂಥದ್ದು? ನಮ್ಮ ದೇಶದ ಕಂಪನಿಗಳು ಪಡೆದುಕೊಳ್ಳುವಂಥದ್ದು. ಬಾಡಿಗೆಗೆ ಆಗಿರ್ಬೋದು, ಒಪ್ಪಂದದ ಮೇರೆಗೆ ಆಗಿರ್ಬೋದು. ಇಟ್ ಮೇ ಬಿ ಆನ್ ದ ಬೇಸಿಸ್ ಆಫ್ ದ ಕಾಂಟ್ರಾಕ್ಟ್. ಸಚ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಔಟ್ಸೋರ್ಸಿಂಗ್. ಅಂದರೆ there are many companies, the Indian companies we can call as it is Genpact. Genpact ಎಂಬಂತಹ ಒಂದು ಕಂಪನಿ. ಅದೇ ರೀತಿ TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್. Genpact and the TCS, these two are the Indian companies. These two are the Indian companies which outsource in outside the countries or the foreign countries. So there are many foreign countries. We can see it is the Dell, then Oracle, Ford. So all such companies are Microsoft, all these foreign companies outsource in our countries. ಸೊ ನಮ್ಮ ದೇಶದ ಕಂಪನಿಗಳಲ್ಲಿ ಈ ಎಲ್ಲ ವಿದೇಶಿ ಕಂಪನಿಗಳು ಏನು ಮಾಡ್ತದೆ? ಸೇವೆಯನ್ನು ಒದಗಿಸ್ತಾ ಇದೆ, ಬಾಡಿಗೆಗೆ ತಮ್ಮ ಸೇವೆಯನ್ನು ನೀಡ್ತಾ ಇರುವಂಥದ್ದು. ಸೊ ಇಂತಹ ಒಂದು ಸಿಸ್ಟಮ್, ಇಂತಹ ಒಂದು ರೀತಿಯನ್ನು ನಾವೇನು ಕರಿತೇವೆ? ಗ್ಲೋಬಲೈಸೇಷನ್ನ ಒಂದು ಪ್ರತಿಫಲ ಅಂತ ಕರಿತೇವೆ. ಸೊ ಔಟ್ಸೋರ್ಸಿಂಗ್ ಅಂತ ಹೇಳಿದರೆ ಕೆಲವು ಕಂಪನಿಗಳು ಕೆಲವು ನಿಯಮಿತವಾದ ಸೇವೆಗಳನ್ನು ಬಾಹ್ಯ ಮೂಲಗಳಿಂದ, ಬೇರೆ ದೇಶದವರಿಂದ ಬಾಡಿಗೆಗೆ ಪಡೆಯುವುದನ್ನು ನಾವು ಹೊರಗುತ್ತಿಗೆ ಎಂಬುದಾಗಿ ಕರೆಯುವಂಥದ್ದು. ಸೊ ಹೊರಗುತ್ತಿಗೆಯ ಸೇವೆಗಳಾದ ಹಲವು ಹೊರಗುತ್ತಿಗೆಯ ಸೇವೆಗಳು ಅಂತ ಹೇಳಿದರೆ there are some of the services such as the legal service, ಕಾನೂನಿನ ಸಲಹೆ ಕೊಡುವಂಥದ್ದು, ಲೀಗಲ್ ಅಡ್ವೈಸ್ ಕೊಡುವಂಥದ್ದಾಗಿರ್ಬೋದು, ಅಥವಾ ಅಡ್ವರ್ಟೈಸಿಂಗ್ ಕೊಡುವಂಥದ್ದು, ಜಾಹೀರಾತು ಸೇವೆಯನ್ನು ಕೊಡುವಂಥದ್ದು, ಅಥವಾ ಸೆಕ್ಯೂರಿಟಿ ಸೇವೆಗಳನ್ನು ಕೊಡುವಂಥದ್ದಾಗಿರ್ಬೋದು. ಸೊ ಈ ಎಲ್ಲ ಸೇವೆಗಳನ್ನು ನಾವೇನು ಕರಿತೇವೆ? ಔಟ್ಸೋರ್ಸಿಂಗ್ ಸರ್ವಿಸ್ ಅಂತ ಕರಿತೇವೆ, ಹೊರಗುತ್ತಿಗೆಯ ಸೇವೆಗಳು ಎಂಬುದಾಗಿ ಕರೆಯುವಂಥದ್ದು. ಸೊ ನಮ್ಮ ದೇಶದಲ್ಲಿ ಈ ಹೊರಗುತ್ತಿಗೆಯು ಇತ್ತೀಚಿನ ಸಮಯದಲ್ಲಿ ಒಂದು ತೀವ್ರಗತಿಯಾಗಿ ಬೆಳೆಯುತ್ತಿರುವ ಒಂದು ಆರ್ಥಿಕ ಚಟುವಟಿಕೆ ಎಂಬುದಾಗಿ ಕರೆಯಬಹುದು. ಸೊ ಇದು ಒಂದು ತೀವ್ರ ಗತಿಯಲ್ಲಿ ಬೆಳೆಯುತ್ತಿರುವಂಥ ಆರ್ಥಿಕ ಚಟುವಟಿಕೆ ಅಂತ ಕರಿತೇವೆ. ಯಾಕೆ ಹೇಳಿದರೆ there are some of the services
ಕೆಲವು ಧ್ವನಿ ಆಧಾರಿತ ಸೇವೆಗಳು, ಧ್ವನಿ ಆಧಾರಿತ ವ್ಯವಹಾರಗಳಾಗಿರುವಂತಹ BPO ಅಂತ ಕರೆಯುವಂಥದ್ದು. BPO ಬಿಸ್ನೆಸ್ ಪ್ರೊಸೆಸಿಂಗ್ ಆಪರೇಷನ್ ಅಥವಾ ಸಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕಾಲ್ ಸೆಂಟರ್ಸ್. ಕಾಲ್ ಸೆಂಟರ್ಗಳಂತ ಕೇಳಿರ್ಬೋದು ಮಕ್ಕಳೇ ನೀವು. ಈ ಕಾಲ್ ಸೆಂಟರ್ಗಳಲ್ಲಿ ಧ್ವನಿ ಆಧಾರಿತವಾದ ವ್ಯವಹಾರವನ್ನು ಮಾಡುವಂತಹ ಕಾಲ್ ಸೆಂಟರ್ಗಳಾಗಿರಬಹುದು, ಅಥವಾ ಫಿಲ್ಮ್ ಎಡಿಟಿಂಗ್ ಮಾಡುವಂಥದ್ದು, ಫಿಲ್ಮ್ ಎಡಿಟಿಂಗ್ ಸಿನಿಮಾವನ್ನು ಸಂಕಲನ ಮಾಡುವಂತಹ ಸೇವೆಗಳಾಗಿರಬಹುದು, ಅಥವಾ ಸಾಂಗ್ ರೆಕಾರ್ಡಿಂಗ್, ಮ್ಯೂಸಿಕ್ ರೆಕಾರ್ಡಿಂಗ್, ಸಂಗೀತವನ್ನು ರೆಕಾರ್ಡ್ ಮಾಡುವುದಾಗಿರ್ಬೋದು. ದೆನ್ ಕ್ಲಿನಿಕಲ್ ಅಡ್ವೈಸ್, ಏನು ಒಂದು ಕೆಲವು ಆರೋಗ್ಯದ ಬಗ್ಗೆ ಅಡ್ವೈಸ್ ಕೊಡುವಂಥದ್ದು, ಕ್ಲಿನಿಕಲ್ ಅಡ್ವೈಸ್ ಆ್ಯಂಡ್ ಟೀಚಿಂಗ್ಗಳು ಆಗಿರಬಹುದು, ಅಥವಾ ಅಕೌಂಟಿಂಗ್, ಲೆಕ್ಕಗಳ ಬಗ್ಗೆ ಏನು ಮಾಡುವಂಥದ್ದು, ಸೇವೆಯನ್ನು ಒದಗಿಸುವಂಥದ್ದು, ಅವರ ರೆಕಾರ್ಡ್ ಕೀಪಿಂಗ್, ದಾಖಲೆಗಳನ್ನು ರಕ್ಷಣೆ ಮಾಡುವಂಥ ವಿಷಯಗಳು ಆಗಿರ್ಬೋದು, ಕಾಪಿರೈಟ್ಗಳು ಆಗಿರಬಹುದು. ಸೊ ಆಲ್ ದೀಸ್ ಸರ್ವೀಸಸ್ ಆರ್ ಪ್ರೊವೈಡೆಡ್ ಇನ್ ಅವರ್ ಕಂಪನೀಸ್. So in our companies by the foreign companies. ಸೊ ನಮ್ಮ ದೇಶದ ಕಂಪನಿಗಳಲ್ಲಿ ಬೇರೆ ದೇಶದ ಕಂಪನಿಗಳು ನಮಗೆ ಈ ಎಲ್ಲ ಸೇವೆಗಳನ್ನು ಏನು ಮಾಡ್ತಾ ಇದೆ, ಔಟ್ಸೋರ್ಸಿಂಗ್ ಮಾಡ್ತಾ ಇದೆ, ಹೊರಗುತ್ತಿಗೆಯಾಗಿ ನಮಗೆ ಸೇವೆಯನ್ನು ನೀಡ್ತಾ ಇರುವಂಥದ್ದು. ಸೊ ಅದು ಈ ಎಲ್ಲ ಸೇವೆಗಳು ನಮ್ಮ ದೇಶಕ್ಕೆ ಬೇರೆ ದೇಶದ ಕಂಪನಿಗಳು ಕೊಡುವಂತಹ ಸೇವೆಗಳು, ಸಿನಿಮಾ ಸಂಕಲನ, ರೆಕಾರ್ಡ್ ಕೀಪಿಂಗ್ ಮಾಡುವಂಥ ದಾಖಲೆಗಳನ್ನು ರಕ್ಷಣೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಸಂಗೀತ ರೆಕಾರ್ಡ್ ಮಾಡುವುದಾಗಿರ್ಬೋದು, ಅಥವಾ ಆರೋಗ್ಯದ ಸಲಹೆ ಕೊಡುವಂಥದ್ದು, ಟೀಚಿಂಗ್ ಬೋಧನೆ ಮಾಡುವಂಥದ್ದಾಗಿರ್ಬೋದು, ಧ್ವನಿ ಆಧಾರಿತ ಸೇವೆಗಳಾಗಿರ್ಬೋದು. ಸೊ ಇವುಗಳೆಲ್ಲವನ್ನು ನಾವು ನಮ್ಮ ಕಂಪನಿಗಳು ಬೇರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಕಂಪನಿಗಳಿಂದ ಪಡೆಯುವಂತಹ ಸೇವೆಗಳು ಅಂತ ಕರಿತೇವೆ. ಹಾಗಾದರೆ ನಮ್ಮ ದೇಶಕ್ಕೆ ಈ ಬೇರೆ ದೇಶಗಳು ಕಂಪನಿಗಳು ಬಂದು ಈ ಹೊರಗುತ್ತಿಗೆ ಕೊಡಲಿಕ್ಕೆ ಕಾರಣ ಏನು? ಸೊ ವೈ ದೀಸ್ ಅವರ್ ಕಂಟ್ರೀಸ್ ಕಂಪನೀಸ್ ಆರ್ ಔಟ್ಸೋರ್ಸಿಂಗ್ ಫ್ರಮ್ ದ ಅದರ್ ಕಂಟ್ರೀಸ್? ದಟ್ ಈಸ್ ಬಿಕಾಸ್ ಆಫ್ ದ ಮೇನ್ ಇಂಪಾರ್ಟೆಂಟ್ ರೀಸನ್ ಈಸ್ that is low wages of our laborers as well as the availability of skilled manpower in India. ನಮ್ಮ ದೇಶದಲ್ಲಿ ಲಭ್ಯವಾಗುವಂತಹ ಕಡಿಮೆ ವೇತನಕ್ಕೆ ಲಭ್ಯವಾಗುವಂತಹ ಕೌಶಲ್ಯಯುತವಾದ ಮಾನವ ಶಕ್ತಿ ಏನಿದೆ, ಕಾರ್ಮಿಕರು ಏನಿದ್ದಾರೋ ಅವರು ನಮ್ಮ ದೇಶದಲ್ಲಿ ಬೇರೆ ದೇಶದ ಕಂಪನಿಗಳು ಹೊರಗುತ್ತಿಗೆಯ ಸೇವೆಯನ್ನು ಕೊಡುವಲ್ಲಿ ಏನಾಗ್ತದೆ, ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಸೊ ಇಂಡಿಯಾ ಈಸ್ ಬಿಕಮ್ ಎ ಡೆಸ್ಟಿನೇಷನ್ ಫಾರ್ ಪ್ರೊವೈಡಿಂಗ್ ದ ಗ್ಲೋಬಲ್ ಔಟ್ಸೋರ್ಸಿಂಗ್. ಸೊ ಒಂದು ಗಮ್ಯ ಸ್ಥಾನವಾಗಿ, ಒಂದು ಇಂಪಾರ್ಟೆಂಟ್ ಪ್ರಾಮುಖ್ಯವಾದ ಒಂದು ಸ್ಥಾನವಾಗಿ ಭಾರತ ದೇಶ ಹೊರಗುತ್ತಿಗೆಗೆ ಏನು ಮಾಡ್ತಾ ಇದೆ, ಅವಕಾಶವನ್ನು ಕೊಡ್ತಾ ಇದೆ. ಈ ಹೊರಗುತ್ತಿಗೆಯಿಂದ ಆಗುವಂತಹ ಪ್ರಯೋಜನಗಳು ಯಾವುದು? ನಮ್ಮ ದೇಶದ ಕಂಪನಿಗಳಲ್ಲಿ ಬೇರೆ ದೇಶದ ಕಂಪನಿಗಳು ಸೇವೆಯನ್ನು ಕೊಡಲಿಕ್ಕೆ, ಬಾಡಿಗೆಗೆ ಸೇವೆಯನ್ನು ಕೊಡಲಿಕ್ಕೆ ಕಾರಣಗಳು ಯಾವುದು? ಇದರಿಂದ ನಮ್ಮ ದೇಶಕ್ಕೆ ಆಗುವಂತಹ ಪ್ರಯೋಜನಗಳು ಯಾವುದು? ವಾಟ್ ಆರ್ ದ ಅಡ್ವಾಂಟೇಜಸ್? What are the advantages of this outsourcing? So one of the advantages we can say that it will increase, it is increasing the employment opportunities. ಉದ್ಯೋಗದ ಅವಕಾಶಗಳನ್ನು ಒದಗಿಸ್ತಾ ಇರುವಂಥದ್ದು, ಉದ್ಯೋಗದ ಅವಕಾಶಗಳು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಇಟ್ ಇನ್ಕ್ರೀಸ್. ದ ಔಟ್ಸೋರ್ಸಿಂಗ್ ಈಸ್ ವೆರಿ ಹೆಲ್ಪ್ಫುಲ್ ಟು ಪ್ರೊವೈಡ್ ದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದ ಲಾರ್ಜರ್ ನಂಬರ್ ಆಫ್ ದ ಪೀಪಲ್. ಬೃಹತ್ ಸಂಖ್ಯೆಯ ಜನರಿಗೆ ಉದ್ಯೋಗದ ಅವಕಾಶಗಳನ್ನು ಒದಗಿಸ್ತಾ ಇದೆ ಈ ಹೊರಗುತ್ತಿಗೆಯ ಸೇವೆ ಎಂಬುದಾಗಿ ಕರಿತೇವೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಟು ಇನ್ಕ್ರೀಸ್ ದ ಇನ್ಕಮ್ ಆಫ್ ದ ಪೀಪಲ್. ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಟು ಇನ್ಕ್ರೀಸ್ ಇನ್ಕಮ್ ಆಫ್ ದ ಪೀಪಲ್. ಜನರ ಆದಾಯವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ಯಾವಾಗ ಜನರಿಗೆ ಹೆಚ್ಚು ಹೆಚ್ಚು ಉದ್ಯೋಗದ ಅವಕಾಶಗಳು ದೇಶದಲ್ಲಿ ದೊರೆಯುತ್ತದೆಯೋ ಅಂತಹ ಸಂದರ್ಭದಲ್ಲಿ ದೇಶದ ಜನರ ಆದಾಯ ಏನಾಗ್ತದೆ, ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗ್ತದೆ. ಯಾವಾಗ ದೇಶದ ಜನರ ಆದಾಯ ಹೆಚ್ಚಾಗ್ತದೆಯೋ ದೆನ್ ದ ಔಟ್ಸೋರ್ಸಿಂಗ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಟು ಇನ್ಕ್ರೀಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್. ಇಟ್ ಹೆಲ್ಪ್ಫುಲ್
ಟು ಇನ್ಕ್ರೀಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್. ಜನರ ಜೀವನ ಮಟ್ಟವನ್ನು, ಜೀವಿಸುವಂತಹ ಒಂದು ಕ್ರಮವನ್ನು ಏನು ಮಾಡ್ತದೆ, ಅಭಿವೃದ್ಧಿಪಡಿಸಲಿಕ್ಕೆ ಸಹಕಾರಿಯಾಗ್ತದೆ. ಜನರ ಜೀವನ ಮಟ್ಟದ ಶೈಲಿಯನ್ನು ಏನು ಮಾಡ್ತದೆ, ಬದಲಾವಣೆ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಈ ಹೊರಗುತ್ತಿಗೆ. ಅದೇ ರೀತಿ ದ ಔಟ್ಸೋರ್ಸಿಂಗ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಟು ಇನ್ಕ್ರೀಸ್ ದ ಇಕನಾಮಿಕ್ ಗ್ರೋತ್. ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುವಲ್ಲಿಯೂ ಕೂಡ ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ ಈ ಔಟ್ಸೋರ್ಸಿಂಗ್. ಈ ಹೊರಗುತ್ತಿಗೆ ಎಂಬುದು ದೇಶದ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಏನಾಗ್ತದೆ, ಸಹಕಾರಿಯಾಗಿರುವಂಥದ್ದು ವಿದ್ಯಾರ್ಥಿಗಳೇ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಈಸ್ ಅಬೌಟ್ ದ ಗ್ಲೋಬಲೈಸೇಷನ್. ಸೊ ಇನ್ ದ್ಯಾಟ್ ದ ಔಟ್ಸೋರ್ಸಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್, ದಟ್ ಈಸ್ ಟು ಇಂಪ್ರೂವ್ಮೆಂಟ್ ಆರ್ ಡೆವಲಪ್ಮೆಂಟ್ ಆಫ್ ಅವರ್ ಇಕನಾಮಿಕ್ ಕಂಡೀಷನ್. ವಿದ್ಯಾರ್ಥಿಗಳೇ, ಇನ್ನೊಂದು ವಿಷಯ ನಾವು ಈ ಅಧ್ಯಾಯದಲ್ಲಿ ಕಲಿಯಲಿಕ್ಕೆ ಇದ್ದೇವೆ, ಅದು WTO ಎಂಬುದಾಗಿ. WTO ಅಂತ ಹೇಳಿದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಘಟನೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಥವಾ ವಿಶ್ವ ವ್ಯಾಪಾರ ಸಂಘಟನೆಯು ಜನವರಿ 1, 1995 ಇಸವಿಯಲ್ಲಿ ಸ್ಥಾಪಿತವಾಗಿರುವಂಥದ್ದು. ದ WTO ವಾಸ್ ಫೌಂಡೆಡ್ ಇನ್ ದ ಇಯರ್ January 1, 1995 ಆಸ್ ದ ಸಕ್ಸೆಸರ್ ಆರ್ಗನೈಸೇಷನ್ ಆಫ್ GATT. ಆಸ್ ದ ಸಕ್ಸೆಸರ್ ಆರ್ಗನೈಸೇಷನ್ ಆಫ್ GATT ಅಂತ ಹೇಳಿದ್ರೆ, GATT ಎಂಬಂತಹ ಸಂಘಟನೆ ಏನಿದೆ, GATT ಅಂತ ಹೇಳಿದ್ರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್. ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್, ವ್ಯಾಪಾರ ಮತ್ತು ಸುಂಕಗಳಿಗೆ ಸಂಬಂಧಪಟ್ಟ ಸಾಮಾನ್ಯ ಒಪ್ಪಂದ ಎಂಬುದಾಗಿ ಕರಿತೇವೆ. ವ್ಯಾಪಾರ ಮತ್ತು ಸುಂಕಗಳಿಗೆ ಸಂಬಂಧಿಸಿದ ಸಾಮಾನ್ಯ ಒಪ್ಪಂದದ ಉತ್ತರಾಧಿಕಾರಿಯಾಗಿ ಸ್ಥಾಪಿತವಾಗಿರುವಂತಹ ಸಂಘಟನೆಯನ್ನು ನಾವು WTO ಎಂಬುದಾಗಿ ಕರಿತೇವೆ. ಸೊ WTO ಎಂಬುದು ದೇಶದ, ಯಾವುದೇ ಒಂದು ದೇಶದ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು. ಹಾಗಾದರೆ WTO ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣಗಳು ಏನು? GATT ಎಂಬುದು ಸ್ಥಾಪನೆ ಆಗಿರುವಂಥದ್ದು 1948 ಇಸವಿಯಲ್ಲಿ. 1948 ಇಸವಿಯಲ್ಲಿ GATT ಸ್ಥಾಪನೆಯಾಯಿತು. ಅದರ ನಂತರ ಉತ್ತರಾಧಿಕಾರಿಯಾಗಿ ಬಂದಿರುವಂಥ ಸಂಸ್ಥೆ WTO. ಹಾಗಾದರೆ WTOನ ಆಬ್ಜೆಕ್ಟಿವ್ಸ್ಗಳು ಯಾವುದೆಲ್ಲ? What are the objectives of WTO? One of the objective is that the WTO was founded because to provide equal opportunities among all the countries in international trade. Equal opportunities. To provide equal opportunities among all the countries in international trade. ಒಂದು ಉದ್ದೇಶ ಅಂತ ಹೇಳಿದರೆ, ಈ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸದಸ್ಯ ರಾಷ್ಟ್ರಗಳಿಗೆ ಸಮಾನವಾದ ಅವಕಾಶವನ್ನು ಒದಗಿಸುವಂಥದ್ದು. ಸಮಾನವಾದ ಅವಕಾಶ, ಎಲ್ಲ ಕಂಟ್ರೀಸ್ಗಳು, ಎಲ್ಲ ದೇಶಗಳಿಗೆ ಏನು ಕೊಡಬೇಕು? ಸಮಾನವಾದ ಒಂದು ಅವಕಾಶ ಕೊಡಬೇಕು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ. ದೆನ್ ಅನದರ್ ಆಬ್ಜೆಕ್ಟಿವ್ ಇಸ್ ದಟ್ ಈಸ್ ಟು ಇಂಪ್ಲಿಮೆಂಟ್ multilateral agreement. To implement multilateral agreement. One more objectives of this WTO is that to implement multilateral agreement. ಬಹುಪಕ್ಷೀಯ ಒಪ್ಪಂದವನ್ನು ಜಾರಿಗೆ ತರುವಂಥದ್ದು, ಅಥವಾ ಎಲ್ಲ ಸದಸ್ಯ ರಾಷ್ಟ್ರಗಳು, WTOನ ಮೆಂಬರ್ ಕಂಟ್ರೀಸ್ಗಳು ಯಾವುದಿದೆಯೋ ಅವುಗಳೆಲ್ಲವೂ ತಮ್ಮ ತಮ್ಮ ದೇಶಗಳಲ್ಲಿ ಏನು ಮಾಡಬೇಕು? ಈ ಬಹುಪಕ್ಷೀಯ ವ್ಯಾಪಾರ ಒಪ್ಪಂದವನ್ನು ಅನುಷ್ಠಾನಗೊಳಿಸಬೇಕು. ಯಾಕಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಇರುವಂಥದ್ದು ಒಂದು ಏಕಪಕ್ಷೀಯ ಒಪ್ಪಂದ ಎಂಬುದಾಗಿ, ಇನ್ನೊಂದು ಬಹುಪಕ್ಷೀಯ ವ್ಯಾಪಾರ ಒಪ್ಪಂದ. ಸೊ ಏಕಪಕ್ಷೀಯ ಮತ್ತು ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ
ಏಕಪಕ್ಷೀಯ ಅಂತ ಹೇಳಿದರೆ ಒಂದು ದೇಶದೊಡನೆ ನಡೆಯುವಂತಹ ವ್ಯಾಪಾರದ ಒಪ್ಪಂದ. ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಅಂತ ಹೇಳಿದರೆ ಒಂದು ದೇಶವು ಇತರ ಎರಡು ದೇಶಗಳೊಡನೆ ಏನು ಮಾಡುವಂಥದ್ದು, ವ್ಯಾಪಾರ ಸಂಬಂಧವನ್ನು ಹೊಂದಿರುವಂಥದ್ದು. ಬಹುರಾಷ್ಟ್ರೀಯ ವ್ಯಾಪಾರ ಒಪ್ಪಂದ ಅಂತ ಹೇಳಿದರೆ ಒಂದು ದೇಶವು ಎರಡಕ್ಕಿಂತ ಹೆಚ್ಚು ರಾಷ್ಟ್ರಗಳ, ಹೆಚ್ಚು ದೇಶಗಳೊಡನೆ ವ್ಯಾಪಾರದ ಸಂಬಂಧವನ್ನು ಹೊಂದಿರುವಂಥದ್ದನ್ನು ನಾವು ಬಹುಪಕ್ಷೀಯ ವ್ಯಾಪಾರ ಒಪ್ಪಂದ ಎಂಬುದಾಗಿ ಕರಿತೇವೆ. ಸೊ WTO ಅಸ್ತಿತ್ವಕ್ಕೆ ಬರುವಂತಹ ಒಂದು ಮುಖ್ಯವಾದ ಉದ್ದೇಶ ಅಂತ ಹೇಳಿದರೆ ಎಲ್ಲ ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಏನು ಮಾಡಬೇಕು, ಬಹುರಾಷ್ಟ್ರೀಯ ವ್ಯಾಪಾರ ಒಪ್ಪಂದವನ್ನು ಅನುಷ್ಠಾನಗೊಳಿಸಬೇಕು. ದೆನ್ ಥರ್ಡ್ objectives is that to settle the disputes among the member countries related to international trade. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಜಗಳಗಳು ಏನಿದೆ, ವ್ಯಾಜ್ಯಗಳು ಏನಿದೆ, ಅವುಗಳನ್ನು ಪರಿಹರಿಸುವಂತಹ ಉದ್ದೇಶದಿಂದ ಸ್ಥಾಪಿತವಾಯಿತು WTO, ಟು ಸೆಟಲ್ ಡಿಸ್ಪ್ಯೂಟ್ಸ್. ಟು ಸೆಟಲ್ ಡಿಸ್ಪ್ಯೂಟ್ಸ್, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ಅಥವಾ ಜಗಳಗಳನ್ನು ಪರಿಹರಿಸುವಂಥದ್ದು. ದೆನ್ ದ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ದ ವರ್ಲ್ಡ್ ರಿಸೋರ್ಸಸ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ ಆ್ಯಸ್ ವೆಲ್ ಆ್ಯಸ್ ಟು ಇನ್ಕ್ರೀಸ್ ದ ಟ್ರೇಡ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ ಹೇಳಿದರೆ ವಿಶ್ವದ ಸಂಪನ್ಮೂಲಗಳನ್ನು ಆದರ್ಶಯುತವಾಗಿ ಬಳಸಿಕೊಳ್ಳುವ ಮೂಲಕ ಎಲ್ಲ ದೇಶಗಳು ತಮ್ಮ ದೇಶದ ಉತ್ಪಾದನೆಯ ಪ್ರಮಾಣವನ್ನು ಹಾಗೂ ಸರಕು ಸೇವೆಗಳ ವ್ಯಾಪಾರ ಏನು ಮಾಡುವಂಥದ್ದು, ಹೆಚ್ಚಿಸುವಂಥದ್ದು. ಆಪ್ಟಿಮಮ್ ಯುಟಿಲೈಸೇಷನ್. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ವರ್ಲ್ಡ್ ರಿಸೋರ್ಸಸ್, ಎಲ್ಲ ಸದಸ್ಯ ರಾಷ್ಟ್ರಗಳು ತಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ಆದರ್ಶಯುತವಾಗಿ ಏನು ಮಾಡಬೇಕು, ಬಳಕೆ ಮಾಡಿಕೊಳ್ಳಬೇಕು. ದೆನ್ ಒನ್ ಮೋರ್ ಈಸ್ ದ್ಯಾಟ್ ಟು ಇಂಪ್ಲಿಮೆಂಟ್ ದ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಮಂಗ್ ಮೆಂಬರ್ ಕಂಟ್ರೀಸ್. ಎಲ್ಲ ಸದಸ್ಯ ರಾಷ್ಟ್ರಗಳು ತಮ್ಮ ತಮ್ಮ ದೇಶಗಳಲ್ಲೇ ಉದಾರೀಕರಣ ನೀತಿಯನ್ನು, ಖಾಸಗೀಕರಣ ನೀತಿಯನ್ನು ಮತ್ತು ಜಾಗತೀಕರಣ ನೀತಿಯನ್ನು ಅನುಷ್ಠಾನಗೊಳಿಸುವಂಥ ಉದ್ದೇಶ. Then one more we can say that one more objectives of the WTO is that is to remove the ಟ್ರೇಡ್ ಡಿಸ್ಕ್ರಿಮಿನೇಷನ್, ವ್ಯಾಪಾರದ ತಾರತಮ್ಯ. ಎಲ್ಲ ಸದಸ್ಯ ರಾಷ್ಟ್ರಗಳು ತಮ್ಮಲ್ಲಿರುವಂಥ ವ್ಯಾಪಾರದ ತಾರತಮ್ಯವನ್ನು ಏನು ಮಾಡಬೇಕು, ಹೋಗಲಾಡಿಸುವಂಥ ಉದ್ದೇಶ. ದೆನ್ ಒನ್ ಮೋರ್ ಮೇನ್ ಅಬ್ಜೆಕ್ಟಿವ್ಸ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ದ WTO ಈಸ್ ದಟ್ ಈಸ್ ದ ರಿಡಕ್ಷನ್ ಆಫ್ ದ ಟ್ಯಾರಿಫ್, ಸುಂಕಗಳನ್ನು ಕಡಿಮೆ ಮಾಡುವಂಥದ್ದು. ದೆನ್ ರಿಮೂವಲ್ ಆಫ್ ಆಲ್ ದ ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್ ಎಮಂಗ್ ದ ಕಂಟ್ರೀಸ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಸುಂಕಗಳು ಆಗಿರ್ಬೋದು ಅಥವಾ ಯಾವುದೇ ಪ್ರಮಾಣಾತ್ಮಕವಾದ ನಿಷೇಧಗಳು ಆಗಿರ್ಬೋದು, ಪ್ರಮಾಣಾತ್ಮಕವಾದ ನಿರ್ಬಂಧಗಳಾಗಿರ್ಬೋದು, ಅವುಗಳೆಲ್ಲವೂ ಕೂಡ ಸದಸ್ಯ ರಾಷ್ಟ್ರಗಳು ಏನು ಮಾಡಬೇಕು, ತಮ್ಮ ದೇಶಗಳಿಂದ ತೆಗೆದು ಹಾಕಬೇಕು. ಸೊ ಈ ಎಲ್ಲ ಉದ್ದೇಶಗಳಿಂದಾಗಿ WTO ಎಂಬುದೇನಾಯಿತು, ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಫೇವರೇಬಲ್ ಇಂಪ್ಯಾಕ್ಟ್ ಆಫ್ WTO ಅಂತ ಹೇಳಿದ್ರೆ WTO ಇಂದ ಒಂದು ದೇಶದ ಅರ್ಥವ್ಯವಸ್ಥೆಗೆ ಯಾವ ರೀತಿ ಸಹಕಾರಿಯಾಗಿದೆ ಎಂಬುದಾಗಿ ಒಂದು ನಾವು ಹೇಳ್ಬೋದು. ಇಟ್ ಇನ್ಕ್ರೀಸ್ ದ ಎಕ್ಸ್ಪೋರ್ಟ್ ಆಫ್ ಟೆಕ್ಸ್ಟೈಲ್ಸ್ ಆ್ಯಂಡ್ ದ ಸರ್ವಿಸ್ ಸೆಕ್ಟರ್. ದೇಶದಲ್ಲಿರುವಂತಹ ಟೆಕ್ಸ್ಟೈಲ್ಸ್ಗಳು, ವಸ್ತ್ರಗಳು, ಬಟ್ಟೆಗಳ ವ್ಯಾಪಾರದ ರಫ್ತಾಗಲಿಕ್ಕೆ ಜಾಸ್ತಿ ಆಯಿತು. ಅದೇ ರೀತಿ ಸರ್ವಿಸ್ ಸೆಕ್ಟರ್ಸ್ಗಳು ಹೆಚ್ಚಾದವು. ಸರ್ವಿಸ್ ಸೆಕ್ಟರ್ಸ್ಗಳು ಸೇವಾ ವಲಯಗಳ ಅಭಿವೃದ್ಧಿ ಆಗಿರುವಂಥದ್ದು. ದೆನ್ one more impact of WTO we can say that it increased the foreign exchange reserves. ವಿದೇಶಿ ವಿನಿಮಯದ ಸಂಗ್ರಹವನ್ನು ಹೆಚ್ಚು ಮಾಡಿದವು. ವಿದೇಶಿ ವಿನಿಮಯದ ಸಂಗ್ರಹ ಹೆಚ್ಚಾಯಿತು ಒಂದು ದೇಶದಲ್ಲಿ. ಅದೇ ರೀತಿ it increased, that is the balance of payment position has increased or improved. Balance of payment position has improved. ವಿದ್ಯಾರ್ಥಿಗಳೇ, ನಾನು ನಿಮಗೆ ಮೊದಲನೇ ಕ್ಲಾಸಿನ ತರಗತಿಯಲ್ಲಿ ಹೇಳಿದ್ದೇನೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ ಪಾವತಿ ಶಿಲ್ಕು ಅಂತ ಹೇಳಿದರೆ ಒಂದು ದೇಶದ ರಫ್ತಿನ ಮೌಲ್ಯ ಮತ್ತು ಆಮದಿನ ಮೌಲ್ಯ, ಸರಕು ಮತ್ತು ಸೇವೆಗಳ ರಫ್ತಿನ ಮೌಲ್ಯ ಮತ್ತು ಆಮದಿನ ಮೌಲ್ಯದ ವ್ಯತ್ಯಾಸ ಅಂತ ಕರೆದಿದ್ದೇವೆ. ಯಾಕಂದರೆ ಇಕನಾಮಿಕ್ ರಿಫಾರ್ಮ್ಸ್ ಆಗುವ ಮೊದಲು ನಮ್ಮ ದೇಶದಲ್ಲಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟಿನ ಪ್ರಾಬ್ಲಮ್ ಇತ್ತು, ಪಾವತಿ ಶಿಲ್ಕಿನ ಸಮಸ್ಯೆ ಇತ್ತು ಅಂತ ಹೇಳಿದರೆ ನಮ್ಮ ದೇಶದ ಆಮದಿನ ಮೌಲ್ಯ ಹೆಚ್ಚಾಗಿತ್ತು, ರಫ್ತಿನ ಮೌಲ್ಯ ಕಡಿಮೆ ಆಯಿತು.
ಯಾವಾಗ WTO ಅಸ್ತಿತ್ವಕ್ಕೆ ಬಂದು 1995ನೇ ಇಸವಿಯಲ್ಲಿ ನಂತರ WTO ಏನು ಮಾಡಿತು, ಯಾವುದೇ ಒಂದು ರಾಷ್ಟ್ರಗಳ ಯಾವುದೇ ಒಂದು ಸದಸ್ಯ ರಾಷ್ಟ್ರಗಳು ಈ ಪಾವತಿ ಶಿಲ್ಕಿನ ಸಮಸ್ಯೆಯನ್ನು ಏನು ಮಾಡಬೇಕು, ಬಗೆಹರಿಸಬೇಕು ಎಂಬಂತ ಮನಗಂಡಿರುವಂಥದ್ದು. ಆದ ಕಾರಣದಿಂದಾಗಿ ಆ ದೇಶಗಳಲ್ಲಿ ಪಾವತಿ ಶಿಲ್ಕಿನ ಸಮಸ್ಯೆಗಳು ಬಗೆಹರಿಯಲ್ಪಟ್ಟಿತು. ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪೊಸಿಷನ್ ಹ್ಯಾಸ್ ಇಂಪ್ರೂವ್ಡ್ ಅಂತ ಹೇಳಿದರೆ, ಒಂದು ದೇಶದ ಆ ರಫ್ತಿನ ಮೌಲ್ಯವು ಆಮದಿನ ಮೌಲ್ಯಕ್ಕಿಂತ ಏನಾಗ್ತಾ ಬಂತು, ಹೆಚ್ಚಾಗ್ತಾ ಬಂತು ಎಂಬುದಾಗಿ ಹೇಳ್ಬೋದು. ದೆನ್ ಒನ್ ಮೋರ್ ಇಂಪ್ಯಾಕ್ಟ್ ಆಫ್ ದ WTO ಈಸ್ ದ್ಯಾಟ್ ಇಟ್ ಇನ್ಕ್ರೀಸ್ ದ ಇಂಟರ್ನ್ಯಾಷನಲ್ ಕಾಂಪಿಟೇಟಿವ್ನೆಸ್ ಎಮಂಗ್ ದ ಕಂಟ್ರೀಸ್. ಸೊ ದೇಶದಲ್ಲಿ ಯಾವುದೇ ದೇಶದ ಸದಸ್ಯ ರಾಷ್ಟ್ರಗಳು, WTOನ ಸದಸ್ಯ ರಾಷ್ಟ್ರಗಳು ತಮ್ಮ ಅಂತಾರಾಷ್ಟ್ರೀಯ ಸ್ಪರ್ಧೆಯನ್ನು ಹೆಚ್ಚಿಸುವಲ್ಲಿಯೂ ಕೂಡ ಈ WTO ಕಾರಣವಾಗಿರುವಂಥದ್ದು. ದೆನ್ ಒನ್ ಮೋರ್ ಫೇವರೇಬಲ್ ಇಂಪ್ಯಾಕ್ಟ್, ವಿ ಆರ್ ಆಲ್ ನೋಯಿಂಗ್ ದ್ಯಾಟ್ ಬಿಕಾಸ್ ಆಫ್ ದಿಸ್ WTO ದ ಕಂಟ್ರೀಸ್ IT-BT ಸೆಕ್ಟರ್ ವಾಸ್ ಇಂಪ್ರೂವ್ಡ್. IT-BT ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿಗಳಂತಹ ಸೇವೆಗಳು ದೇಶದಲ್ಲಿ ಏನು ಮಾಡಿದವು, ಅಭಿವೃದ್ಧಿಯಾಗಲಿಕ್ಕೆ ಪ್ರಾರಂಭಗೊಂಡಿರುವಂಥ. So we can say that the WTO was played a very important role in economic reforms of a country. Dear students, let me know about the Indian economy during reform period. ಸುಧಾರಣೆಯ ಅವಧಿಯಲ್ಲಿ ಭಾರತದ ಅರ್ಥವ್ಯವಸ್ಥೆಯು ಹೇಗೆ ಇತ್ತು ಎಂಬುದಾಗಿ ಅಧ್ಯಯನ ಮಾಡ್ತಾ ಹೋದಾಗ, ಯಾಕಂತ ಹೇಳಿದರೆ ಆರ್ಥಿಕ ಸುಧಾರಣೆಗಳು ಒಂದು ರೀತಿಯಲ್ಲಿ ದೇಶದ ಆರ್ಥಿಕತೆಯ ಅಭಿವೃದ್ಧಿಗೆ, ದೇಶದ ಅರ್ಥವ್ಯವಸ್ಥೆಯ ಅಭಿವೃದ್ಧಿಗೆ ಏನಾಗ್ತದೆ, ಅನೇಕ ರೀತಿಯಲ್ಲಿ ಸಹಕಾರಿಯಾಗಿರುವಂಥದ್ದು. ಒಂದು, ಈ ಇಕನಾಮಿಕ್ ರಿಫಾರ್ಮ್ಸಿಂದ, ನೂತನ ಆರ್ಥಿಕ ನೀತಿಯಿಂದ ದೇಶದ ಇಕನಾಮಿಕ್ ಗ್ರೋತ್ ಏನಾಯಿತು, ಹೆಚ್ಚಾಯಿತು, ಆರ್ಥಿಕ ಅಭಿವೃದ್ಧಿಯ ದರ ಹೆಚ್ಚಾಯಿತು. ಸೊ ದ ಇಕನಾಮಿಕ್ ಗ್ರೋತ್ ರೇಟ್ ಇನ್ ಟರ್ಮ್ಸ್ ಆಫ್ GDP ವಾಸ್ ಇನ್ಕ್ರೀಸ್ಡ್. GDP ವಾಸ್ ಇನ್ಕ್ರೀಸ್ಡ್. ಸೊ ವಾಟ್ ಈಸ್ ದಿಸ್ GDP? ವಿ ಕ್ಯಾನ್ ಸೇ ಇಟ್ ಈಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳಿದರೆ, ಒಂದು ದೇಶವು ಒಂದು ವರ್ಷದಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಸೇವೆಗಳ ಹಣದ ಮೌಲ್ಯ, ಒಂದು ದೇಶದ ಒಳಗೆ ಉತ್ಪಾದಿಸಿದ ಸರಕು ಸೇವೆಗಳ ಹಣದ ಮೌಲ್ಯ. ಇಟ್ ಈಸ್ ದ ಮನಿ ವ್ಯಾಲ್ಯೂ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ವಿದಿನ್ ದ ಕಂಟ್ರಿ ಈಸ್ ಕಾಲ್ಡ್ ಆಸ್ ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಇಟ್ ಈಸ್ ಇಂಡಿಕೇಟ್, ವಿ ಆರ್ ಯೂಸಿಂಗ್ ಇಸ್ ದ ಇಂಡಿಕೇಟರ್ ಫಾರ್ ಮೆಜರಿಂಗ್ ದ ಇಕನಾಮಿಕ್ ಗ್ರೋತ್. ಸೊ ಇದು ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಅಳತೆ ಮಾಡುವ ಮಾಪನವಾಗಿ ನಾವು ಈ GDPಯನ್ನು ಬಳಸಿಕೊಳ್ತಿದ್ದೇವೆ. ಸೊ ಅದರ ಪ್ರಕಾರ ದಟ್ GDP ವಾಸ್ ಇನ್ಕ್ರೀಸ್. So the GDP in the year 1980 to 91 it was 5.6%. 1980-91ನೇ ಇಸವಿಯಲ್ಲಿ, 80ರಿಂದ 91ನೇ ಇಸವಿಯಲ್ಲಿ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯ ದರ, ಈ ಒಟ್ಟು ದೇಶೀಯ ಉತ್ಪನ್ನದ ಮೂಲಕವಾಗಿ ಹೇಳುವುದಾದರೆ 5.6% ಇತ್ತು. ಆದರೆ 2007 ಮತ್ತು 2012ನೇ ಇಸವಿಗೆ ಬರುವಾಗ ಆ ಆರ್ಥಿಕ ಅಭಿವೃದ್ಧಿಯ ದರ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ವಾಸ್ ಇನ್ಕ್ರೀಸ್ಡ್ 8.2%. 8.2% ಏನು ಮಾಡಿತು, ಹೆಚ್ಚಾಗಿರುವಂಥದ್ದನ್ನು ಸೂಚಿಸ್ತದೆ. ಅಂತ ಹೇಳಿದರೆ ನಮ್ಮ ದೇಶದ ಆರ್ಥಿಕ ಪ್ರಗತಿ ಆಗ್ತಾ ಇತ್ತು ಅಥವಾ ಆಗಿದೆ ಯಾವುದರಿಂದಾಗಿ, ಈ ಸುಧಾರಣೆಯಿಂದಾಗಿ ಎಂಬುದಾಗಿ ತಿಳಿಸುವಂಥದ್ದು. Then there was a rapid increase in FDI, foreign direct investment. ವಿದೇಶಿ ನೇರ ಹೂಡಿಕೆ ಮತ್ತು ವಿದೇಶಿ ವಿನಿಮಯದ ಸಂಗ್ರಹದಲ್ಲಿ ಹೆಚ್ಚಳವಾಗಿರುವಂಥದ್ದು, ರ್ಯಾಪಿಡ್ ಇನ್ಕ್ರೀಸ್. ಸೊ ದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆಯ ಪ್ರಮಾಣ $100 ಮಿಲಿಯನ್ 1980 ರಿಂದ 91ನೇ ಇಸವಿಯಲ್ಲಿ ನಮ್ಮ ದೇಶದಲ್ಲಿ ಬೇರೆ ದೇಶದಿಂದ ಅಂತ ಬಂದ ಬಂಡವಾಳದ ಪ್ರಮಾಣ ಎಷ್ಟು ಇತ್ತು, 100 ಮಿಲಿಯನ್ ಇತ್ತು. $100 ಮಿಲಿಯನ್ ಇತ್ತು, ಡಾಲರ್ ರೂಪದಲ್ಲಿ ಹೇಳುವುದಾಗಿದೆ. ಸೊ ಇಟ್ ವಾಸ್ ಇನ್ಕ್ರೀಸ್ಡ್. 2017-18ನೇ ಇಸವಿಯಲ್ಲಿ ಈ ವಿದೇಶಿ ನೇರ ಹೂಡಿಕೆಯ ಪ್ರಮಾಣ $30 ಬಿಲಿಯನ್, $30 ಬಿಲಿಯನ್ ಏನಾಯಿತು, ಅದು ಹೆಚ್ಚಾಗಿರುವಂಥದ್ದನ್ನು ನಮಗೆ ಸೂಚಿಸ್ತಾ
ಇದೆ. ಅದೇ ರೀತಿ ಇಟ್ ವಾಸ್ ಇನ್ಕ್ರೀಸ್ಡ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಒಂದು ದೇಶದ ವಿದೇಶಿ ವಿನಿಮಯದ ಸಂಗ್ರಹವನ್ನು ಹೆಚ್ಚು ಮಾಡಿದೆ. 1991 ಇಸವಿಯಲ್ಲಿ $6 ಬಿಲಿಯನ್ ಇದ್ದದ್ದು ನಮ್ಮ ದೇಶದ ವಿದೇಶಿ ಸಂಗ್ರಹ, ನಮ್ಮ ದೇಶವು ಬೇರೆ ದೇಶದ ಕರೆನ್ಸಿಗಳನ್ನು ಹೊಂದಿರುವಂಥದ್ದು. ಸೊ ವಿದೇಶಿ ಕರೆನ್ಸಿಗಳ ಪ್ರಮಾಣ ನಮ್ಮ ದೇಶದಲ್ಲಿ 6 ಬಿಲಿಯನ್ ಇರುವಂಥದ್ದು ಎಷ್ಟಕ್ಕೆ ಹೆಚ್ಚಳವಾಯಿತು? 2018-19 ಇಸವಿಯಲ್ಲಿ ದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ವಾಸ್ ಇನ್ಕ್ರೀಸ್ಡ್ $413 ಬಿಲಿಯನ್, 413 ಬಿಲಿಯನ್ಗೆ ಹೆಚ್ಚಾಯಿತು ಅಂತ ಹೇಳಿದರೆ ನಮ್ಮ ದೇಶದ ವಿದೇಶಿ ಹೂಡಿಕೆಯ ಪ್ರಮಾಣ ಮತ್ತು ವಿದೇಶಿ ವಿನಿಮಯದ ಸಂಗ್ರಹದಲ್ಲಿ ಹೆಚ್ಚಳವಾಗಿರುವಂಥದ್ದು ಈ ಆರ್ಥಿಕ ಸುಧಾರಣೆಯಿಂದಾಗಿ ಎಂಬುದನ್ನು ಸೂಚಿಸ್ತಾ ಇರುವಂಥದ್ದು. ದೆನ್ ದೆರ್ ವಾಸ್ ಎ ಇನ್ಕ್ರೀಸ್ ದ ಎಕ್ಸ್ಪೋರ್ಟ್ ಸೆಕ್ಟರ್. The reform period witnessed the export of auto parts, engineering goods and some of the textiles etc. are increased because of these economic reforms. ಆರ್ಥಿಕ ಸುಧಾರಣೆಯಿಂದಾಗಿ ಒಂದು ದೇಶದ ರಫ್ತಿನಲ್ಲಿ ಹೆಚ್ಚಳವಾಯಿತು. ರಫ್ತು ಸರಕುಗಳಾಗಿರುವಂತಹ ಆಟೋ ಪಾರ್ಟ್ಸ್ಗಳಾಗಿರ್ಬೋದು, ಬಿಡಿ ಭಾಗಗಳು ಆಗಿರ್ಬೋದು, ಅಥವಾ ಸರ್ವಿಸ್ ಸೆಕ್ಟರ್ಸ್ಗಳು, ಸೇವಾ ವಲಯಗಳ ರಫ್ತುಗಳು ಆಗಿರ್ಬೋದು, ಸಾಫ್ಟ್ವೇರ್ಗಳು, ದಟ್ ಈಸ್ ಎಕ್ಸ್ಪೋರ್ಟ್ ಆಫ್ ದ ಸಾಫ್ಟ್ವೇರ್ಸ್ಗಳಾಗಿರ್ಬೋದು, ಅಥವಾ ಟೆಕ್ಸ್ಟೈಲ್ಸ್ಗಳು, ಬಟ್ಟೆಗಳ ರೆಡಿಮೇಡ್ ಬಟ್ಟೆಗಳ ರಫ್ತುಗಳು ಆಗಿರ್ಬೋದು, ಇವುಗಳೆಲ್ಲ ರಫ್ತು ಪ್ರಮಾಣವು ಏನಾಯಿತು? ಹೆಚ್ಚಳವಾಗಿರುವುದನ್ನು ನಾವು ಕಾಣ್ತಾ ಇರುವಂಥದ್ದು. ದೆನ್ ದೆರ್ ಈಸ್ ಎ ಇನ್ಕ್ರೀಸ್ ಇನ್ ದ ಸರ್ವೀಸ್ ಸೆಕ್ಟರ್. ಸೊ ಸೇವಾ ವಲಯಗಳ ಅಭಿವೃದ್ಧಿ ಆಗಿರುವಂಥದ್ದು. ಯಾಕೆ ಹೇಳಿದರೆ ಸುಧಾರಣೆಯ ಮೊದಲಿನ ಅವಧಿಯಲ್ಲಿ ನಾವು ಕೇವಲ ಕೃಷಿ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೆವು. ಆದರೆ ಅದರ ನಂತರದ ಸಮಯದಲ್ಲಿ ನಮ್ಮ ದೇಶದಲ್ಲಿ ಸೇವಾ ವಲಯದ ಅಭಿವೃದ್ಧಿ, ಸೇವಾ ಕ್ಷೇತ್ರವಾಗಿರುವಂತಹ ದೂರ ಸಂಪರ್ಕ ಆಗಿರುವಂಥದ್ದು, ಅಥವಾ ಮನರಂಜನೆ ಆಗಿರುವಂಥದ್ದು, ಅಥವಾ ರಿಯಲ್ ಎಸ್ಟೇಟ್ಗಳಾಗಿರುವಂಥದ್ದು, ಅಥವಾ ಹೋಟೆಲ್ಗಳ ಅಭಿವೃದ್ಧಿ, ಪ್ರವಾಸ ಮಂದಿರಗಳ ಅಭಿವೃದ್ಧಿ ಆಗಿರ್ಬೋದು, ಇಂಥ ಎಲ್ಲ ಬೇರೆ ಬೇರೆ ತರಹದ ಸೇವಾ ವಲಯಗಳ ಅಭಿವೃದ್ಧಿಗೆ ಕಾರಣವಾಗಿರುವಂಥದ್ದು ಈ ಸುಧಾರಣೆ ಎಂಬುದಾಗಿ. ಡಿಸ್ಅಡ್ವಾಂಟೇಜಸ್ ಆಫ್ ರಿಫಾರ್ಮ್ಸ್. ಸುಧಾರಣೆಯ ಕಾಲದಲ್ಲಿ ಕೆಲವು ದೇಶದ ಅರ್ಥವ್ಯವಸ್ಥೆಯ ಮೇಲೆ ಡಿಸ್ಅಡ್ವಾಂಟೇಜಸ್ ಆಗಿದೆ ಅಥವಾ ಅನಾನುಕೂಲ ಆಗಿರುವಂಥದ್ದು. ಆ ಅನಾನುಕೂಲಗಳು ಯಾವುದು? ಯಾವ ರೀತಿ ಅನುಕೂಲಗಳು ಆಗಿದೆಯೋ, ಸುಧಾರಣೆಯಿಂದಾಗಿ ದೇಶದ ಅರ್ಥವ್ಯವಸ್ಥೆಗೆ ಯಾವ ರೀತಿ ಅನುಕೂಲವಾಗಿದೆಯೋ ಅದೇ ರೀತಿ ಕೆಲವು ಅನಾನುಕೂಲಗಳನ್ನು ಕೂಡ ಹೊಂದಿರುವಂಥದ್ದು ಈ ಆರ್ಥಿಕ ಸುಧಾರಣೆ ಅಥವಾ ನೂತನ ಆರ್ಥಿಕ ನೀತಿ. ಸೊ ಯಾವ ಅನಾನುಕೂಲಗಳು? ಒಂದು, ಗ್ರೋತ್ ಆ್ಯಂಡ್ ಎಂಪ್ಲಾಯ್ಮೆಂಟ್. One of the disadvantages of this economic reforms is that it is in the growth and employment. That is, so definitely we can say that the economic growth was increased, but this growth has failed to provide sufficient employment opportunities to the people of a country. So ಯಾವಾಗ ನಮ್ಮ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಯ ದರ ಹೆಚ್ಚಾಯಿತು, ನಾವು ನೋಡಿರುವ ಹಾಗೆ ಆರ್ಥಿಕ ಸುಧಾರಣೆಯಿಂದಾಗಿ ದೇಶದ ಆರ್ಥಿಕ ಅಭಿವೃದ್ಧಿಯ ದರ ಹೆಚ್ಚಾಗಲಿಕ್ಕೆ ಕಾರಣವಾಯಿತು. ಆದರೆ ಈ ಹೆಚ್ಚಾದ ಆರ್ಥಿಕ ಅಭಿವೃದ್ಧಿಯು ದೇಶದ ಜನರಿಗೆ ಉದ್ಯೋಗದ ಅವಕಾಶವನ್ನು ಒದಗಿಸುವಲ್ಲಿ ಏನಾಯಿತು? ವಿಫಲವಾಯಿತು ಎಂಬುದಾಗಿ ನೋಡ್ತೇವೆ. ಅಂತ ಹೇಳಿದರೆ ಹೆಚ್ಚಿನ ಜನರು ತಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಅಂತ ಹೇಳಿದರೆ ದೇಶದ ಜನರಿಗೆ ಉದ್ಯೋಗಗಳು ಸಿಗಲಿಲ್ಲ ಎಂಬುದಾಗಿ. ದೆನ್ ರಿಫಾರ್ಮ್ಸ್ ಇನ್ ಅಗ್ರಿಕಲ್ಚರ್. ದಟ್ ಈಸ್ ದ ರಿಫಾರ್ಮ್ಸ್ ಇನ್ ಅಗ್ರಿಕಲ್ಚರ್ ಹ್ಯಾವ್ ಫೇಲ್ಡ್ ಟು ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇನ್ ಅವರ್ ಕಂಟ್ರಿ. ಸೊ ಯಾವ ಸುಧಾರಣೆ, ಆರ್ಥಿಕ ಸುಧಾರಣೆಯು ನಮ್ಮ ದೇಶದ ಕೃಷಿಯ ಅಭಿವೃದ್ಧಿಗೆ ಸಹಕಾರಿಯಾಗುವಲ್ಲಿ ಏನಾಯಿತು? ವಿಫಲವಾಯಿತು. ಅಂತ ಹೇಳಿದ್ರೆ ಕೃಷಿಯ ಅಭಿವೃದ್ಧಿಗೆ ಅವಕಾಶವನ್ನು ನೀಡಲಿಲ್ಲ ಎಂಬುದಾಗಿ. ಸೊ ಯಾಕೆ ನೀಡಲಿಲ್ಲ? ಈ ಸುಧಾರಣೆಯಿಂದಾಗಿ ಕೃಷಿ ಕ್ಷೇತ್ರವು ಅವನತಿಯಾಯಿತು ಅಥವಾ ಸುಧಾರಣೆಯಿಂದಾಗಿ ಕೃಷಿ ಕ್ಷೇತ್ರದಲ್ಲಿ ಸಮಸ್ಯೆ ಉಂಟಾಯಿತು. ಕಾರಣವೇನು ಎಂಬುದಾಗಿ. ಸೊ ಒನ್ ವಿ ಕ್ಯಾನ್ ಸೇ ದಟ್ ಈಸ್ ದ public expenditure in agriculture infrastructure has fallen.
ಅಂತ ಹೇಳಿದರೆ ಕೃಷಿ ಕ್ಷೇತ್ರದಲ್ಲಿ ಅಥವಾ ಕೃಷಿಯ ಮೂಲ ಸೌಕರ್ಯಗಳಿಗೆ ಹೂಡಿಕೆ ಮಾಡುವಂಥ ಸಾರ್ವಜನಿಕ ಹೂಡಿಕೆಯ ಪ್ರಮಾಣ ಏನಾಯಿತು, ಕಡಿಮೆ ಆಯಿತು. ಕೃಷಿ ಮೂಲ ಸೌಕರ್ಯಗಳು ಅಂತ ಹೇಳಿದರೆ ಸರ್ಕಾರ ನೀರಾವರಿಗೆ ಮಾಡುವಂತಹ ಹೂಡಿಕೆ ಆಗಿರ್ಬೋದು, ರಸ್ತೆಗಳ ನಿರ್ಮಾಣಕ್ಕೆ ಮಾಡುವಂಥ ಹೂಡಿಕೆ ಆಗಿರ್ಬೋದು, ಅಥವಾ ವಿದ್ಯುತ್ ಶಕ್ತಿಯನ್ನು ಒದಗಿಸಲಿಕ್ಕೆ ಮಾಡುವಂಥ ಹೂಡಿಕೆ ಏನಾಯಿತು, ಆ ಪ್ರಮಾಣ ಕಡಿಮೆ ಆಗಿರುವುದರಿಂದ ಸೊ ಕೃಷಿಯಲ್ಲಿ ಉತ್ಪಾದನಾ ವೆಚ್ಚವೂ ಕೂಡ ಏನಾಯಿತು, ಹೆಚ್ಚಾಗಿರುವಂಥದ್ದು. ದೆನ್ ಒನ್ ಮೋರ್ ವಿ ಕ್ಯಾನ್ ಸೇ ದ್ಯಾಟ್ ದರ್ ಈಸ್ the reduction, the partial reduction or the partial removal of the fertilizer subsidies in agriculture ಅಂತ ಕರಿತೇವೆ. ಅಂದರೆ ಕೃಷಿಗೆ ಕೊಡುವಂತಹ ರಾಸಾಯನಿಕ ಗೊಬ್ಬರಗಳ ಮೇಲಿನ ಸಹಾಯಾನುದಾನ, ಸಬ್ಸಿಡೀಸ್ ಅಥವಾ ಸಹಾಯಾನುದಾನ ಅಂತ ಕರಿತೇವೆ. ಸಬ್ಸಿಡೀಸ್ ಅಥವಾ ಸಹಾಯಾನುದಾನ ಅಂತ ಕರೆಯುವಂಥದ್ದು ಕೃಷಿಗೆ ನೀಡುವ ರಾಸಾಯನಿಕ ಗೊಬ್ಬರಗಳಿಗೆ ನೀಡುವಂಥ ಸಹಾಯಾನುದಾನದ ಪ್ರಮಾಣವನ್ನು ಸರ್ಕಾರ ಏನು ಮಾಡಿತು, ತೆಗೆದುಹಾಕಿರುವಂಥದ್ದು, ರಿಮೂವ್ ಮಾಡುವುದರಿಂದಾಗಿ ದೇಶದ ರೈತರ ಉತ್ಪಾದನಾ ವೆಚ್ಚ ಹೆಚ್ಚಾಗಲಿಕ್ಕೆ ಕಾರಣವಾಗಿರುವಂಥದ್ದು. ದೆನ್ ಒನ್ ಮೋರ್ ವಿ ಕ್ಯಾನ್ ಸೇ ದಟ್ ಈಸ್ ದ ರಿಡಕ್ಷನ್ ಆರ್ ದ ರಿಮೂವಲ್ ಆಫ್ ದ ಇಂಪೋರ್ಟ್ ಡ್ಯೂಟೀಸ್ ಆ್ಯಂಡ್ ದ ಲಿಫ್ಟಿಂಗ್ ಆಫ್ ದ ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ ಆ್ಯಂಡ್ ದ ಲೋ ಆಫ್ ಮಿನಿಮಮ್ ಸಪೋರ್ಟ್ ಪ್ರೈಸಸ್. ಸೊ ಈ ಎಲ್ಲ ನೀತಿಗಳು, ಸರ್ಕಾರದ ಎಲ್ಲ ನೀತಿಗಳು ಅಂತ ಹೇಳಿದರೆ ಸರ್ಕಾರ ಇಂಪೋರ್ಟ್ ಡ್ಯೂಟೀಸನ್ನು, ಆಮದು ಮೇಲಿನ ಸುಂಕವನ್ನು ಕಡಿಮೆ ಮಾಡುವುದಾಗಿರ್ಬೋದು, ಅಥವಾ ಸಪೋರ್ಟ್ ಪ್ರೈಸಸ್, ಬೆಂಬಲ ಬೆಲೆಯನ್ನು ಕಡಿಮೆ ಮಾಡಿರುವುದಾಗಿರುವಂಥದ್ದಾಗಿರ್ಬೋದು, ಅಥವಾ ಈ ಪ್ರಮಾಣಾತ್ಮಕವಾದ ನಿಷೇಧ, ಆಹಾರ ಧಾನ್ಯಗಳ ಪ್ರಮಾಣಾತ್ಮಕವಾದ ನಿಷೇಧ, ಆಮದು ಮಾಡಿಕೊಳ್ಳುವ ಪ್ರಮಾಣಾತ್ಮಕವಾದ ನಿಷೇಧವನ್ನು ಕಡಿಮೆ ಮಾಡಿರುವುದಾಗಿರಬಹುದು ಅಥವಾ ತೆಗೆದು ಹಾಕಿರ್ಬೋದು. ಸೊ ಈ ಎಲ್ಲ ನೀತಿಗಳು ಏನು ಮಾಡಿತು, ನಮ್ಮ ದೇಶದ ಕೃಷಿಯ ಅಭಿವೃದ್ಧಿಗೆ ಏನಾಯಿತು, ಮಾರಕವಾಯಿತು ಎಂಬುದಾಗಿ ತಿಳಿಸುವಂಥದ್ದು. ಇಟ್ ವಾಸ್ ಅಡ್ವರ್ಸಲಿ ಎಫೆಕ್ಟೆಡ್ ಅವರ್ ಅಗ್ರಿಕಲ್ಚರಲ್ ಫಾರ್ಮರ್ಸ್ ಎಂಬುದಾಗಿ ಕರಿತೇವೆ. ದೆನ್ ದೆರ್ ವಾಸ್ ಎ ಇನ್ಕ್ರೀಸ್ ಇನ್ ದ ಫುಡ್ ಪ್ರೈಸಸ್, ಆಹಾರ ಧಾನ್ಯಗಳ ಬೆಲೆಗಳು ಏರಿಕೆಯಾದವು. ದಟ್ ಈಸ್ ಬಿಕಾಸ್ ಆಫ್ ದ ನ್ಯೂ ಪಾಲಿಸಿ ಗಿವನ್ ದ ಸಪೋರ್ಟ್ ಟು ದ ಅಗ್ರಿಕಲ್ಚರ್ ಫಾರ್ಮರ್ಸ್ ಟು ಗ್ರೋ ದ ಕ್ಯಾಶ್ ಕ್ರಾಪ್ಸ್. ಸೊ ಇನ್ಸ್ಟೆಡ್ ಆಫ್ ದ ಫುಡ್ ಕ್ರಾಪ್ಸ್ it was given the supporting to grow cash crops ಅಂತ ಹೇಳಿದರೆ ಆಹಾರ ಧಾನ್ಯಗಳ ಬದಲಾಗಿ ವಾಣಿಜ್ಯ ಬೆಳೆಗಳಿಗೆ ಈ ಹೊಸ ನೀತಿ, ಈ ನೂತನ ನೀತಿಯು ಸರ್ಕಾರ ಏನು ಮಾಡಿತು, ರೈತರಿಗೆ ಉತ್ತೇಜನವನ್ನು ನೀಡಿರುವಂಥದ್ದು. ವಾಣಿಜ್ಯ ಬೆಳೆಗಳನ್ನು ರೈತರು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಆಹಾರ ಧಾನ್ಯಗಳ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಯಿತು. ಆಗ ಆಹಾರ ಧಾನ್ಯಗಳ ಬೆಲೆಗಳು ಹೆಚ್ಚಾದವು. ಸೊ ಈ ಎಲ್ಲ ರೀತಿಯಿಂದಾಗಿ ದೇಶದ ರೈತರು ಆರ್ಥಿಕ ಸುಧಾರಣೆಯಿಂದಾಗಿ ಕಂಗಾಲಾಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಪಡೆದ ಸಾಲವನ್ನು ಹಿಂದೆ ತಿರುಗಿಸುವಂತಹ ಅವಕಾಶ ಇಲ್ಲದೇ ಇರುವಂಥದ್ದು ಅಥವಾ ಸಾಮರ್ಥ್ಯ ಇಲ್ಲದೇ ಆಗಿರುವಂಥದ್ದು ನಮ್ಮ ದೇಶದ ರೈತರು. ಸೊ ನಾವು ನೋಡಿರ್ಬೋದು, ಹಲವಾರು ರೈತರು ದೇಶದಲ್ಲೇ ಈ ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿರುವಂಥದ್ದು ನಾವು ಪೇಪರಲ್ಲಿ ಓದಿಕೊಂಡಿರ್ಬೋದು ವಿದ್ಯಾರ್ಥಿಗಳೇ. ಕಾರಣ ಇಷ್ಟೇ, ಈ ಎಲ್ಲ ಅಂತ ಹೇಳಿದರೆ ರಾಸಾಯನಿಕ ಗೊಬ್ಬರಗಳ ಮೇಲಿನ ಸಬ್ಸಿಡಿಯನ್ನು, ಸಹಾಯಾನುದಾನವನ್ನು ಸರ್ಕಾರ ತೆಗೆದು ಹಾಕಿತು. ಅದೇ ರೀತಿ ಪಬ್ಲಿಕ್ ಇನ್ವೆಸ್ಟ್ಮೆಂಟನ್ನು ಸರ್ಕಾರ ಕಡಿಮೆ ಮಾಡಿತು. ಅಗ್ರಿಕಲ್ಚರ್ಗೆ ಕೊಡುವಂಥ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಯಿತು. ಅದೇ ರೀತಿ ಈ ಇಂಪೋರ್ಟ್ ಡ್ಯೂಟೀಸನ್ನು ತೆಗೆದು ಹಾಕಿರುವಂಥದ್ದು, ಪ್ರಮಾಣಾತ್ಮಕವಾದ ನಿಷೇಧವನ್ನು ತೆಗೆದು ಹಾಕಿರುವಂಥದ್ದು, ಅಥವಾ ಬೆಂಬಲ ಬೆಲೆಯನ್ನು ಕಡಿಮೆ ಮಾಡಿರುವಂಥದ್ದು, ಈ ಎಲ್ಲ ನೀತಿಯಿಂದಾಗಿ ನಮ್ಮ ದೇಶದ ರೈತರು ಕಂಗಾಲಾಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು ಈ ಸುಧಾರಣೆಯಿಂದಾಗಿ. Next, the reforms in industries. Next, one more disadvantages of reform is that the reforms in industries. ಸುಧಾರಣೆಯ ಕಾಲದಲ್ಲಿ ಕೈಗಾರಿಕೆಗಳಿಗೆ ಯಾವ ರೀತಿ ಅನಾನುಕೂಲಗಳು ಉಂಟಾಗಿರುವಂಥದ್ದು ಎಂಬುದಾಗಿ. ಸೊ ಸುಧಾರಣೆಯಿಂದಾಗಿ, ದೇಶದ ಅಲ್ಲಿ ಆರ್ಥಿಕ ಸುಧಾರಣೆಯಿಂದಾಗಿ ಕೈಗಾರಿಕಾ ಅಭಿವೃದ್ಧಿ ಸಾಧ್ಯ ಎಂಬುದಾಗಿ ಭಾವಿಸಲಾಗ್ತಾ ಇತ್ತು. ಆದರೆ ಹಲವಾರು ಕೈಗಾರಿಕೆಗಳು ಹಲವಾರು ತೊಂದರೆಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ಉದ್ಭವವಾಯಿತು. ಅದರಿಂದಾಗಿ ಕೈಗಾರಿಕೆಯ ಬೆಳವಣಿಗೆಯ ದರ ಏನಾಯಿತು, ಕುಂಠಿತವಾಗಿತ್ತು. ದಟ್ ಈಸ್ ದೆರ್ ವಾಸ್ ಎ ಸ್ಲೋ ಡೌನ್ ಆಫ್ ದ
growth of the industries in our country because of the reform. So what are the reason? One of the reason is that the decrease in demand for the domestic industrial product ಅಂತ ಹೇಳಿದರೆ ನಮ್ಮ ದೇಶೀಯ ಕೈಗಾರಿಕೆಗಳು ತಯಾರು ಮಾಡುವ ಉತ್ಪನ್ನಗಳ ಬೇಡಿಕೆ ಕಡಿಮೆಯಾಯಿತು. ನಮ್ಮ ದೇಶದ ಕೈಗಾರಿಕೆಗಳು ಉತ್ಪಾದಿಸುವಂಥ ವಸ್ತುಗಳಿಗೆ ಬೇಡಿಕೆ ಇರಲಿಲ್ಲ, ಯಾರು ಕೂಡ ಅದನ್ನು ತೆಗೆದುಕೊಳ್ತಾ ಇರಲಿಲ್ಲ. ಬಿಕಾಸ್ ಆಫ್ ಎ ಚೀಪರ್ ಇಂಪೋರ್ಟ್ ಆ್ಯಂಡ್ ದ ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್, ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್, ದರ್ ಈಸ್ ಎ ಇನ್ಅಡೆಕ್ವೇಟ್ ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದರೆ ನಮ್ಮ ದೇಶದ ಚೀಪರ್ ಇಂಪೋರ್ಟ್, ನಾವು ಬೇರೆ ದೇಶದಿಂದ ಏನು ಮಾಡ್ಬೋದು, ಕಡಿಮೆ ಬೆಲೆಗೆ ಆ ಸರಕುಗಳನ್ನು ಆಮದು ಮಾಡಿಕೊಳ್ಬೋದು. ನಾವು ನಮ್ಮ ದೇಶದ ಜನರು ಏನು ಮಾಡುವಂಥದ್ದು, ಬೇರೆ ದೇಶದಿಂದ ಕಡಿಮೆ ಬೆಲೆಗೆ ವಸ್ತುಗಳನ್ನು ಆಮದು ಮಾಡಿಕೊಂಡಾಗ ಆ ವಸ್ತುಗಳು ಕಡಿಮೆ ಬೆಲೆಗೆ ಜನರ ಕೈಗೆ ಸಿಗ್ತದೆ. ಆಗ ದೇಶೀಯ ಕೈಗಾರಿಕೆಗಳು ಉತ್ಪಾದನೆ ಮಾಡಿದ ವಸ್ತುಗಳಿಗೆ ಏನಾಗ್ತದೆ, ಬೇಡಿಕೆ ಕಡಿಮೆಯಾಗ್ತದೆ. ಸೊ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಉದ್ಭವವಾಗ್ತದೆ. ಅದೇ ರೀತಿ ದೇಶದ ಕೈಗಾರಿಕೆಗಳ ಮೇಲೆ, ಕೈಗಾರಿಕಾ ಸೌಕರ್ಯಗಳ ಮೇಲೆ ಮಾಡುವಂಥ ಹೂಡಿಕೆಯ ಪ್ರಮಾಣವು ಕೂಡ ಏನಾಯಿತು, ಅಸಮರ್ಪಕವಾಗಿತ್ತು. ಇದರಿಂದಾಗಿ ಕೈಗಾರಿಕೆಯ ದರ, ಅಭಿವೃದ್ಧಿಯ ದರ ಕುಂಠಿತವಾಯಿತು. ಸೊ ಡಿಕ್ರೀಸ್ ಇನ್ ಡಿಮಾಂಡ್ ಫಾರ್ ಡೊಮೆಸ್ಟಿಕ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್, ದಟ್ ಈಸ್ ಬಿಕಾಸ್ ಆಫ್ ದ ಚೀಪರ್ ಇಂಪೋರ್ಟ್ ಆ್ಯಂಡ್ inadequate investment in industries. Then one more reason is that is the manufacturers of the domestic countries are facing competition. ನಮ್ಮ ದೇಶದ ಕೈಗಾರಿಕೆಗಳು, ನಮ್ಮ ದೇಶದ ತಯಾರಿಕಾ ಕೈಗಾರಿಕೆಗಳು ಏನು ಮಾಡಬೇಕು, ಇಂಪೋರ್ಟಿಂದಾಗಿ ಬೇರೆ ದೇಶದ ಕಡಿಮೆ ಹಣಕ್ಕೆ ಕಡಿಮೆ ಬೆಲೆಗೆ ಸಿಗುವಂತಹ ಬೇರೆ ದೇಶದ ಆಮದಾಗುವಂಥ ವಸ್ತುಗಳ ಸ್ಪರ್ಧೆಯನ್ನು, ಪೈಪೋಟಿಯನ್ನು ಎದುರಿಸಬೇಕಾಗುವಂತಹ ಸಂಭವನೀಯತೆ ಬಂದಿರುವಂಥದ್ದು ಈ ಸುಧಾರಣೆಯಿಂದಾಗಿ. Then one more we can say that is the new economic policy adversely affect our local industries. ಸ್ಥಳೀಯ ಕೈಗಾರಿಕಾ ಉದ್ಯಮಿಗಳು ಅಥವಾ ಸ್ಥಳೀಯ ಕೈಗಾರಿಕೆಗಳ ಮೇಲೆ ಅತಿ ಕೆಟ್ಟದಾದ ಪರಿಣಾಮವನ್ನು ಬೀರಿರುವಂಥದ್ದು ಈ ನೂತನ ಆರ್ಥಿಕ ನೀತಿ ಎಂಬುದಾಗಿ ಭಾವಿಸಲಾಯಿತು. Then it does not have access to developed countries, that is the developing countries like India still does not have access to developed countries market, that is because of ಹೈ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಸೊ ಈ ಸುಂಕೇತರ ಅಡೆತಡೆಗಳು ಹೆಚ್ಚಾಗಿರುವುದರಿಂದ, ಅಧಿಕ ಸುಂಕೇತರಗಳ ಕಾರಣಗಳಿಂದಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಇನ್ನೂ ಕೂಡ ಅಭಿವೃದ್ಧಿ ಹೊಂದಿದ ದೇಶಗಳ ಮಾರುಕಟ್ಟೆಯನ್ನು ತಲುಪಲಿಕ್ಕೆ ಏನಾಗ್ತಾ ಇದೆ, ಅಸಾಧ್ಯವಾಗ್ತಾ ಇದೆ. ಸೊ ನಮ್ಮ ದೇಶದ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರವಾಗಿರುವಂಥ ಭಾರತ ದೇಶದಲ್ಲಿ ಉತ್ಪಾದನೆಯಾಗಿರುವಂಥ ವಸ್ತುಗಳು ಈ ಅಭಿವೃದ್ಧಿ ಹೊಂದಿದ ಡೆವಲಪ್ಡ್ ಕಂಟ್ರೀಸ್ಗಳ ಮಾರುಕಟ್ಟೆಯನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಅದು ನಮ್ಮ ದೇಶದಲ್ಲಿ ಇರುವಂಥ ಅಧಿಕ ಸುಂಕೇತರ ಕಾರಣಗಳು, ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ಗಳು ಅಂತ ಕರಿತೇವೆ, ಸುಂಕೇತರ ಅಡೆತಡೆಗಳು ಎಂಬುದಾಗಿ ಕರಿತೇವೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ದೇಶದ ಕೈಗಾರಿಕಾ ಅಭಿವೃದ್ಧಿಯ ದರ ಏನಾಯಿತು, ಕುಂಠಿತವಾಗಲಿಕ್ಕೆ ಕಾರಣವಾಗಿರುವಂಥದ್ದು ಸುಧಾರಣೆಯಿಂದ ಎಂಬುದಾಗಿ ಭಾವಿಸಲಾಗಿರುವಂಥದ್ದು. Then disinvestment. Next one more disadvantages of this reform period, disinvestment. ಹೂಡಿಕೆಯಿಂದ ನಮ್ಮ ದೇಶದಲ್ಲಿ ಸುಧಾರಣೆಯಿಂದಾಗಿ ಈ ಹೂಡಿಕೆ ಹಿಂತೆಗೆದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಿರುವಂಥದ್ದು. ದಟ್ ಈಸ್ ದ ಎವ್ರಿ ಇಯರ್ ಗವರ್ಮೆಂಟ್ ಫಿಕ್ಸಸ್ ದ ಡಿಸ್ಇನ್ವೆಸ್ಟ್ಮೆಂಟ್, ದ ಅಮೌಂಟ್ ಆಫ್ ದ ಡಿಸ್ಇನ್ವೆಸ್ಟ್ಮೆಂಟ್. That the in 1991 to 1992, the target of the government to mobilize the disinvestment is 2,500 crores. ಸೊ ನಮ್ಮ ದೇಶದಲ್ಲಿ 1991-92ನೇ ಇಸವಿಯಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡುವುದರಿಂದಾಗಿ ನಾವು ಹಣವನ್ನು ಎಷ್ಟು ಮೊಬಿಲೈಸ್ ಮಾಡ್ಬೋದು ಅಂತ ಹೇಳಿದರೆ 2,500 ಕೋಟಿಗಳ ಒಂದು ಟಾರ್ಗೆಟನ್ನು, ಒಂದು ಗುರಿಯನ್ನು ಹೊಂದಿರುವಂಥದ್ದು. 2,500 ಕೋಟಿಗಳಷ್ಟು ಏನು ಮಾಡಬೇಕು, ನಾವು ಹಣವನ್ನು ಮೊಬಿಲೈಸ್ ಮಾಡಬೇಕು ಎಂಬುದಾಗಿ. ಇದರಿಂದಾಗಿ ಟಾರ್ಗೆಟ್ 2,500 crores. Then
then the government able to mobilize the amount was 3040 crores. ಆದರೆ ಸರಕಾರ ಏನು ಮಾಡಿತ್ತು ಅಂತ ಹೇಳಿದ್ರೆ 3040 ಕೋಟಿಗಳಷ್ಟು ಹಣದವನ್ನು ಏನು ಮಾಡಿತ್ತು ಮೊಬಿಲೈಸ್ ಮಾಡಿರುವಂಥದ್ದು. ಸೊ ಇದರಿಂದಾಗಿ ಟಾರ್ಗೆಟ್ಗಿಂತಲೂ ಹೆಚ್ಚಿನ ಹಣವನ್ನು ಏನು ಮಾಡಿರುವಂಥದ್ದು ಸರಕಾರ ಮೊಬಿಲೈಸ್ ಮಾಡಿರುವಂಥದ್ದು ಡಿಸ್ಇನ್ವೆಸ್ಟ್ಮೆಂಟಿಂದ. ಸರಕಾರ ಹಣವನ್ನು ಸಂಗ್ರಹ ಮಾಡಿರುವಂಥದ್ದು ಹೂಡಿಕೆ ಹಿಂತೆಗೆತದಿಂದ. 2017 ಮತ್ತು 18ನೇ ಇಸವಿಯಲ್ಲಿ ಈ ಟಾರ್ಗೆಟ್, ಈ ಒಂದು ಗುರಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ ಹಣದ ಮೌಲ್ಯವನ್ನು ಎಷ್ಟು ಸಂಗ್ರಹ ಮಾಡ್ಬೋದು ಅಂತ ಹೇಳಿದರೆ ಟಾರ್ಗೆಟ್ ಹೊಂದಿರುವಂಥದ್ದು 1,00,000 ಕೋಟಿಗಳಷ್ಟು. ದಟ್ ಈಸ್ ದ ಗವರ್ಮೆಂಟ್ ಫಿಕ್ಸಸ್ ದ ಟಾರ್ಗೆಟ್ ಟು ಮೊಬಿಲೈಸ್ the money. It was 1 lakh crores during 2017 to 2018. The target was that, but the government able to achieve the mobilization of money was 1,57,057 crores. 1,57,000 ಕೋಟಿಗಳಷ್ಟು ಹಣವನ್ನು ಏನು ಮಾಡಿದೆ ಸರ್ಕಾರ ಸಂಗ್ರಹಣೆ ಮಾಡಿದೆ ಈ ಬಂಡವಾಳ ಹೂಡಿಕೆಯ ಹಿಂತೆಗೆತದಿಂದಾಗಿ. ಅಂತ ಹೇಳಿದರೆ ಟಾರ್ಗೆಟಿಗಿಂತನೂ ಗುರಿಗಿಂತನೂ ಹೆಚ್ಚಿನ ಹಣದ ಸಂಗ್ರಹಣೆ ಸಾಧ್ಯವಾಗಿರುವಂಥದ್ದು ಈ ಸುಧಾರಣೆಯ ಕಾಲದಲ್ಲಿ. ಆದರೆ ಟೀಕಾಕಾರರು ಹೇಳುವ ಪ್ರಕಾರ ದಟ್ ಈಸ್ ದ ಕ್ರಿಟಿಕ್ಸ್ ವೇರ್ ಪಾಯಿಂಟೆಡ್ ಔಟ್ that is the assets of the public sectors are undervalued and sold out to the private sector. ಸೊ ಟೀಕಾಕಾರರು ಹೇಳುವ ಪ್ರಕಾರ ದೇಶದ ಸರಕಾರದ ಆಸ್ತಿಗಳ ಮೌಲ್ಯಗಳನ್ನು ಕಡಿಮೆ ಮಾಡಿ ಅದನ್ನು ಖಾಸಗಿ ವ್ಯಕ್ತಿಗಳಿಗೆ ಏನಾಯಿತು ಮಾರಾಟ ಮಾಡಿದ್ರು. ಸೊ ಈ ಮಾರಾಟ ಮಾಡಿದ್ರಿಂದಾಗಿ ಸರಕಾರ ನಷ್ಟವನ್ನು ಅನುಭವಿಸಬೇಕಾಯಿತು. ಅಂತ ಹೇಳಿದರೆ ಸುಧಾರಣೆಯ ಕಾಲದಲ್ಲಿ ಜಾರಿಗೆ ತಂದಿರುವಂತಹ ಒಂದು ಖಾಸಗೀಕರಣದ ರೀತಿಯಾಗಿರುವಂಥ ಹೂಡಿಕೆಯಿಂದಾಗಿ ಸರಕಾರ ನಷ್ಟವನ್ನು ಅನುಭವಿಸಬೇಕಾಗಿದೆ ಎಂಬುದಾಗಿ ಟೀಕಾಕಾರರು ಹೇಳ್ತಾ ಇರುವಂಥದ್ದು, ಭಾವಿಸ್ತಾ ಇರುವಂಥದ್ದು. ನೆಕ್ಸ್ಟ್, ಫಿಸ್ಕಲ್ ಪಾಲಿಸಿ. ಕೋಶೀಯ ನೀತಿಯಲ್ಲಿ ಯಾವ ರೀತಿಯ ಬದಲಾವಣೆಯಾಗಿರುವಂಥದ್ದು? ಕೋಶೀಯ ನೀತಿ ಅಂದರೆ ಗೊತ್ತಿದೆ ನಮಗೆ. ಫಿಸ್ಕಲ್ ಪಾಲಿಸಿ ಮೀನ್ಸ್ ಇಟ್ ಈಸ್ ದ ಪಾಲಿಸಿ ರಿಲೇಟೆಡ್ ಟು ದ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಪಬ್ಲಿಕ್ ರೆವೆನ್ಯೂ ಆ್ಯಂಡ್ ಪಬ್ಲಿಕ್ ಡೆಪ್ಟ್. ಡೆಪ್ಟ್ ಈಸ್ ಕಾಲ್ಡ್ ಆ್ಯಸ್ ಪಬ್ಲಿಕ್ ಪಾಲಿಸಿ. ಸೊ ಕೋಶೀಯ ಅಥವಾ ವಿತ್ತೀಯ ನೀತಿ ಅಂತ ಹೇಳಿದರೆ ಸರಕಾರದ ಸಾರ್ವಜನಿಕ ಆದಾಯ, ಸಾರ್ವಜನಿಕ ಖರ್ಚು ಮತ್ತು ಸಾರ್ವಜನಿಕ ಸಾಲದ ಬಗ್ಗೆ ಮಾಡುವಂತಹ ನೀತಿ ಎಂಬುದಾಗಿ ಕರೀತೇವೆ. ಇಟ್ ಈಸ್ ರಿಲೇಟೆಡ್ ಟು ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಗವರ್ಮೆಂಟ್ ರೆವೆನ್ಯೂ ಆ್ಯಂಡ್ ಗವರ್ಮೆಂಟ್ ಡೆಪ್ಟ್. ದ್ಯಾಟ್ ರಿಫಾರ್ಮ್ ಪೀರಿಯಡಲ್ಲಿ, ಸುಧಾರಣೆಯ ಕಾಲದ ಅವಧಿಯಲ್ಲಿ ಸರ್ಕಾರದ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಸಾರ್ವಜನಿಕ ವೆಚ್ಚದ ಪ್ರಮಾಣವನ್ನು ಏನು ಮಾಡುವಂಥದ್ದು ಆದಷ್ಟು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವಂಥದ್ದು. ಮುಖ್ಯವಾಗಿ ಸಾಮಾಜಿಕ ರಂಗಕ್ಕೆ, ಸಮಾಜದ ಅಭಿವೃದ್ಧಿಗೆ ಸರ್ಕಾರ ಮಾಡುವಂಥ ವೆಚ್ಚವನ್ನು ಏನು ಮಾಡಬೇಕು, ಕಡಿಮೆ ಮಾಡಬೇಕು. ಅದೇ ರೀತಿ ಈ ಟ್ಯಾಕ್ಸಿನ ರಿಫಾರ್ಮಿಂದಾಗಿ, ತೆರಿಗೆಯ ಸುಧಾರಣೆಯಿಂದಾಗಿ, ತೆರಿಗೆಯನ್ನು ಕಡಿತಗೊಳಿಸುವುದರಿಂದಾಗಿ ಸರ್ಕಾರ ಹೆಚ್ಚು ಹೆಚ್ಚು ಆದಾಯವನ್ನು ಪಡೆದುಕೊಳ್ಬೇಕು. ತೆರಿಗೆಯಿಂದ ಬರುವಂಥ ಆದಾಯವನ್ನು ಸರ್ಕಾರ ಹೆಚ್ಚು ಮಾಡಬೇಕು ಎಂಬುದಾಗಿ ಭಾವಿಸಿತ್ತು. ಅದೇ ರೀತಿ ತೆರಿಗೆಯಿಂದ ತಪ್ಪಿಸಿಕೊಳ್ಳುವವರನ್ನು ನಿಯಂತ್ರಣ ಮಾಡಬೇಕು ಆದಷ್ಟು. ಅಂತ ಹೇಳಿದ್ರೆ ಕೆಲವರು ಸರ್ಕಾರಕ್ಕೆ ಕಟ್ಟಬೇಕಾದಂತಹ ತೆರಿಗೆಯನ್ನು ಏನು ಕಟ್ಟದೆ ಮೋಸ ಮಾಡ್ತಾರೆ. ಸೊ ಅಂಥವರನ್ನು ಏನು ಮಾಡಬೇಕು, ನಿಯಂತ್ರಣ ಮಾಡಬೇಕು. ಈ ಎಲ್ಲ ಕ್ರಮಗಳನ್ನು ಮಾಡುವುದರಿಂದ ಸರ್ಕಾರ ತೆರಿಗೆಯಿಂದ ಬರುವಂತಹ ಸರ್ಕಾರದ ಆದಾಯವನ್ನು ಏನು ಮಾಡಬೇಕು, ಹೆಚ್ಚು ಮಾಡಬಹುದೆಂದು ಭಾವಿಸಿತ್ತು. ಆದರೆ ಇದರಿಂದ ಸರ್ಕಾರ ಏನು ಮಾಡಲಿಲ್ಲ, ತೆರಿಗೆಯ ಸುಧಾರಣೆಯಿಂದಾಗಿ ಯಾವುದೇ ರೀತಿಯಲ್ಲಿ ದೇಶದ ಆದಾಯವನ್ನು ಹೆಚ್ಚು ಮಾಡುವಲ್ಲಿ ಸಫಲ ಆಗಲಿಲ್ಲ. ಅಂಥೇಳಿದರೆ ಅದು ವಿಫಲವಾಯಿತು. ಅಂಥೇಳಿದರೆ ಸರ್ಕಾರದ ಆದಾಯ ಹೆಚ್ಚಾಗಲಿಲ್ಲ ಎಂಬುದಾಗಿ ಸೂಚಿಸುವಂಥದ್ದು. ಸೊ ಈ ರೀತಿ ಕೋಶೀಯ ನೀತಿಯಲ್ಲಿ, ಯಾಕಂದರೆ ಕೋಶೀಯ ನೀತಿಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಆದಾಯವನ್ನು ಹೆಚ್ಚು ಮಾಡುವಂಥದ್ದು, ದೇಶದ ಆದಾಯವನ್ನು ಹೆಚ್ಚು ಮಾಡುವಂಥದ್ದು. ಅದೇ ರೀತಿ ದೇಶದ ವೆಚ್ಚವನ್ನು, ಸರ್ಕಾರದ ವೆಚ್ಚವನ್ನು ಆದಷ್ಟು ಏನು ಮಾಡುವಂಥದ್ದು, ಕಡಿಮೆ ಮಾಡುವಂಥದ್ದು. ದಟ್ ಈಸ್
ಬ್ಯಾಲೆನ್ಸ್ಡ್ ಇಕಾನಮಿ. ಸೊ ದೇಶದ ಆರ್ಥಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವಂಥ ಉದ್ದೇಶವಾಗಿರುವಂಥದ್ದು ಫಿಸ್ಕಲ್ ಪಾಲಿಸಿ ಇದು. ಸೊ ಈ ಎಲ್ಲ ರೀತಿಯ ಡಿಸ್ಅಡ್ವಾಂಟೇಜಸ್ಗಳನ್ನು ನಾವು ಕಂಡಿರುವಂಥದ್ದು ಸುಧಾರಣೆಯ ಕಾಲದಲ್ಲಿ. ಸೊ ಕನ್ಕ್ಲೂಷನ್, ಉಪಸಂಹಾರಕ್ಕೆ ಬಂದಾಗ ಕನ್ಕ್ಲೂಷನ್, ಸೊ ಈ ಒಂದು ಅಧ್ಯಾಯದ ಉಪಸಂಹಾರ ಎಂಡಿಗೆ ಬಂದಾಗ ನಾವು ಯಾವ ಅಭಿಪ್ರಾಯವನ್ನು ಹೊಂದಬಹುದು ಎಂಬುದಾಗಿ ಕೆಲವು ವಿದ್ವಾಂಸರ ಪ್ರಕಾರ ಈ ಜಾಗತೀಕರಣವು, ಕೆಲವು ವಿದ್ವಾಂಸರು ಹೇಳುವ ಪ್ರಕಾರ ಜಾಗತೀಕರಣವು ಒಂದು ದೇಶದ ಮಾರುಕಟ್ಟೆಯನ್ನು ವಿಶ್ವ ಮಾರುಕಟ್ಟೆಯೊಂದಿಗೆ ಮುಕ್ತವಾಗಿ ಪಡೆಯುವಂಥ ಅವಕಾಶವನ್ನು ಒದಗಿಸ್ತದೆ ಎಂಬುದಾಗಿ ಭಾವಿಸಲಾಗಿತ್ತು. ಅದೇ ರೀತಿ ಒಂದು ದೇಶದ ಕೈಗಾರಿಕೆಗಳು ವಿಶ್ವ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನು ಮಾಡುವಂಥ ಅವಕಾಶವನ್ನು ಹೊಂದಬಹುದು ಎಂಬುದಾಗಿ ಭಾವಿಸಲಾಗಿತ್ತು. ವಿದ್ವಾಂಸರು ಹೇಳುವ ಪ್ರಕಾರ ಈ ಜಾಗತೀಕರಣದಿಂದಾಗಿ ಒಂದು ದೇಶವು ವಿಶ್ವ ಮಟ್ಟದಲ್ಲಿ ಭಾಗವಹಿಸುವಂತಹ, ವಿಶ್ವದ ಪೈಪೋಟಿಯನ್ನು ಎದುರಿಸುವಂತಹ ಸಾಮರ್ಥ್ಯ, ದೇಶದ ಕೈಗಾರಿಕೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಒಂದು ವೇದಿಕೆಯನ್ನು ಪಡೆಯುವಂಥ ಅವಕಾಶವನ್ನು ಒದಗಿ ಬಂದಿದೆ ಎಂಬುದಾಗಿ ಭಾವಿಸಿದ್ದರು. ಆದರೆ ಕೆಲವು ಟೀಕಾಕಾರರು ಹೇಳುವ ಪ್ರಕಾರ ಇದು ಈ ಜಾಗತೀಕರಣ ಎಂಬುದು ಒಂದು ದೇಶದ ಅರ್ಥವ್ಯವಸ್ಥೆಯು ಅಂತ ಹೇಳಿದರೆ ಅಭಿವೃದ್ಧಿ ಹೊಂದಿದ ದೇಶದ ಮಾರುಕಟ್ಟೆಯು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವಿಸ್ತರಿಸಲು ಅವಕಾಶವನ್ನು ಒದಗಿಸಿದೆ ಎಂಬುದಾಗಿ ಟೀಕೆ ಮಾಡ್ತಾರೆ. ಅಂತ ಹೇಳಿದರೆ ಈಗ ಸಪೋಸ್ ನಮ್ಮ ದೇಶ, ಭಾರತ ದೇಶವು ಅಭಿವೃದ್ಧಿಶೀಲ ರಾಷ್ಟ್ರ. ಸೊ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಅಂತ ಹೇಳಿದರೆ ಬೇರೆ ದೇಶದ ಅಭಿವೃದ್ಧಿ ಹೊಂದಿದ ದೇಶಗಳು ಅವರು ತಯಾರಿಸಿರುವಂಥ ವಸ್ತುಗಳನ್ನು ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರವಾದ ಭಾರತದ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅಂತ ಹೇಳಿದರೆ ಜಾಗತೀಕರಣ ಎಂಬುದು ಕೇವಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಸಹಕಾರಿಯಾಗಿದೆ ಹೊರತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅದೇನು ಮಾಡೋದಿಲ್ಲ, ಯಾವುದೇ ರೀತಿಯ ಮಾರುಕಟ್ಟೆಯನ್ನು ವಿಸ್ತರಿಸುವಲ್ಲಿ ಅವಕಾಶವನ್ನು ನೀಡ್ತಾ ಇಲ್ಲ ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದಾರೆ. ಅದೇ ರೀತಿ ಈ ಆರ್ಥಿಕ ಸುಧಾರಣೆಯನ್ನು ಭಾರತದ ಸನ್ನಿವೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಮಾಡ್ತಾ ಹೋದಾಗ ಈ ಆರ್ಥಿಕ ಸುಧಾರಣೆಯಿಂದಾಗಿ ಕೇವಲ ಅಧಿಕ ಆದಾಯವನ್ನು ಪಡೆಯುವಂಥ ಸಮೂಹ ಏನಿದೆ, ಅಧಿಕ ಆದಾಯವನ್ನು ಪಡೆಯುವ ಅಂತ ಹೇಳಿದರೆ ಶ್ರೀಮಂತ ಸಮೂಹ ಅಂತ ಕರಿತೇವೆ, ಶ್ರೀಮಂತ ವರ್ಗದವರು ಅಂತ ಏನು ಕರಿತೇವೆ. ಈ ಆರ್ಥಿಕ ಸುಧಾರಣೆಯಿಂದಾಗಿ ಶ್ರೀಮಂತ ವರ್ಗದವರು ಇನ್ನೂ ಹೆಚ್ಚು ಆದಾಯವನ್ನು ಪಡೆಯುವಲ್ಲಿ ಸಹಕಾರಿಯಾಗಿದೆ ಹೊರತು ಇದು ಬಡವರ ಜೀವನ ಮಟ್ಟವನ್ನು ಬದಲಾಯಿಸುವಲ್ಲಿ ಯಾವುದೇ ರೀತಿಯ ಪಾತ್ರವನ್ನು ವಹಿಸಲಿಲ್ಲ ಎಂಬುದಾಗಿ ನಾವೇನು ಮಾಡ್ಬೋದು, ಅಧ್ಯಯನವನ್ನು ಮಾಡ್ಬೋದು. ಅದೇ ರೀತಿ ಸೇವಾ ವಲಯದ ರಂಗಗಳು, ಸೇವಾ ವಲಯದ ಅಭಿವೃದ್ಧಿಯಾಗಿದೆ ಅಂತ ತೆಗೆದುಕೊಂಡಾಗ ನಮ್ಮ ದೇಶದ ಕೆಲವು ಸೇವಾ ವಲಯಗಳಾಗಿರುವಂತಹ ದೂರಸಂಪರ್ಕ ಅಥವಾ ಈ ಸಾಫ್ಟ್ವೇರ್ಗಳು, ಅದೇ ದೂರಸಂಪರ್ಕ ಅಥವಾ ಸಾಫ್ಟ್ವೇರ್ ಟೆಕ್ನಾಲಜಿಗಳಾಗಿರ್ಬೋದು, ಅಥವಾ ಮನರಂಜನೆ, ಹೋಟೆಲ್, ರಿಯಲ್ ಎಸ್ಟೇಟ್. ಸೊ ಇಂತಹ ಕೆಲವು ಸೇವಾ ರಂಗದ ಅಭಿವೃದ್ಧಿಗೆ ಸಹಾಯ ಆಯಿತೇ ಹೊರತು ನಮ್ಮ ಜೀವನ ಆಧಾರವಾಗಿರುವಂತಹ ದೇಶದ ಜನರು ಅವಲಂಬಿಸಿರುವಂಥ ಉದ್ಯೋಗವಾದ ಕೃಷಿ ಮತ್ತು ಕೈಗಾರಿಕೆಯ ಬೆಳವಣಿಗೆಯನ್ನು ಇದು ಅಭಿವೃದ್ಧಿ ಪಡಿಸಲಿಲ್ಲ ಅಥವಾ ಬೆಳವಣಿಗೆಗೆ ಸಹಕಾರಿಯಾಗಲಿಲ್ಲ. ಕೃಷಿ ಮತ್ತು ಕೈಗಾರಿಕೆಯ ಏನಾಯಿತು, ದರ ಕುಂಠಿತವಾಯಿತು ಈ ಸುಧಾರಣೆಯಿಂದಾಗಿ ಭಾರತ ದೇಶದಲ್ಲಿ ಎಂಬುದಾಗಿ ಹೇಳುತ್ತಾ ನನ್ನ ಈ ಅಧ್ಯಾಯವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಧನ್ಯವಾದಗಳು.